So I welcome you all for today's class for BA 6th semester paper 2 Indian economic student. BA 6ನೇ ಸೆಮಿಸ್ಟರ್ ಭಾರತೀಯ ಅರ್ಥಶಾಸ್ತ್ರ ಪತ್ರಿಕೆ 2 ಇವತ್ತಿನ ಕ್ಲಾಸಿಗೆ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೇನ್ ರೈಟ್ ಡೌನ್ ಹೆಡ್ಡಿಂಗ್ ಬರ್ಕೊಡ್ರಿ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಜನಸಂಖ್ಯಾ ಸ್ಫೋಟ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೇನ್ 3 contents. ರೈಟ್ ಡೌನ್. ಒಂದನೇದು ಬರ್ಕೊಡ್ರಿ ಜನಸಂಖ್ಯಾ ಸ್ಫೋಟ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. And second one, causes for increase in population, ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣಗಳು. causes for increase in population, ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣಗಳು. And third content, population control, ಜನಸಂಖ್ಯಾ ನಿಯಂತ್ರಣ. ಜನಸಂಖ್ಯಾ ನಿಯಂತ್ರಣ. So these are the 3 contents today I will explain. So here the first one, ಜನಸಂಖ್ಯಾ ಸ್ಫೋಟ. ಈಗ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಹೇಳ್ತೇವೆ. ಸೊ ಮಿತಿಮೀರಿದ ಜನಸಂಖ್ಯಾ ಬೆಳವಣಿಗೆಯಿಂದ ಭಾರತದಲ್ಲಿ ನಾವು ಇಲ್ಲಿ ನೋಡ್ಬೋದು ಜನಸಂಖ್ಯಾ ಸ್ಫೋಟಕ್ಕೆ ಅತಿ ಸನ್ನಿಹಿತವಾಗ್ತಾ ಇದೆ, ಅಥವಾ ನಾವು ಜನಸಂಖ್ಯಾ ಸ್ಫೋಟದ ಸಮೀಪ ಇದ್ದೀವಿ ಅಂತ ಇಲ್ಲಿ ಹೇಳ್ಬೋದು. ಸೊ ಈಗ ಜನಸಂಖ್ಯೆ ಬೆಳವಣಿಗೆಯಿಂದ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುವುದಲ್ಲದೆ ಈ ಒಂದು ಆರ್ಥಿಕ ಅಭಿವೃದ್ಧಿಯಿಂದ ಚಟುವಟಿಕೆಗಳ ನಡುವೆ ಈ ಒಂದು ಕಾರ್ಯವಿಧಾನಗಳ ನಡುವೆ ನಿಕಟವಾದಂತಹ ಸಂಬಂಧವನ್ನು ಸಹ ನಾವು ಸ್ಥಾಪಿಸಬಹುದು. ಜನಸಂಖ್ಯೆ ಆಗಿದೆ ಅಂಥೇಳಿ ಆರ್ಥಿಕ ಅಭಿವೃದ್ಧಿ ಚಟುವಟಿಕೆಗಳನ್ನ ಕಡಿಮೆ ಮಾಡಲಿಕ್ಕೆ ಆಗುವುದಿಲ್ಲ, ಅವುಗಳನ್ನು ಹೆಚ್ಚಳ ಮಾಡುತ್ತಾ ಅವುಗಳ ನಡುವೆ ಸಂಬಂಧವನ್ನು ಏರ್ಪಡಿಸಿಕೊಂಡು ಸೌಹಾರ್ದವಾದಂತಹ ಒಂದು ನಿಕಟವಾದಂತಹ ಒಂದು ಸಮತೋಲಿತ ಒಂದು ಸಂಬಂಧವನ್ನು ಏರ್ಪಡಿಸಿಕೊಂಡು ಹೋದಾಗ ಈ ಒಂದು ಜನಸಂಖ್ಯಾ ಬೆಳವಣಿಗೆಯೊಂದಿಗೂ ಸಹ ಆರ್ಥಿಕ ಅಭಿವೃದ್ಧಿ ಬೆಳವಣಿಗೆ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇವುಗಳನ್ನು ಒಂದು ವೇಳೆ ನಿರ್ಲಕ್ಷಿಸಿದಲ್ಲಿ, ಆರ್ಥಿಕ ಅಭಿವೃದ್ಧಿಯ ಚಟುವಟಿಕೆಗಳನ್ನು ನಿರ್ಲಕ್ಷಿಸಿದಲ್ಲಿ ಜನಸಂಖ್ಯಾ ಸ್ಫೋಟ ಮತ್ತು ಮಿತಿಮೀರಿದ ಜನಸಂಖ್ಯೆ ಯಾವುದೇ ರೀತಿಯ ಒಂದು ಒಳ್ಳೆಯ ಫಲಗಳನ್ನು ನೀಡುವುದಿಲ್ಲ, ಅದು ದುಷ್ಫಲಗಳನ್ನು ನೀಡ್ತದೆ. ನಿಷ್ಪ್ರಯೋಜನವಾದಂತಹ ಒಂದು ಅನೇಕ ಆರ್ಥಿಕತೆ ಎಲ್ಲ ವಲಯಗಳನ್ನು ಅದು ಹಾನಿಗೊಳಿಸ್ತಾ ಹೋಗ್ತದೆ. ದೇಶದ ಜನಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿ ಆಗುವುದರಿಂದ ಅದು ದೇಶಕ್ಕೆ ಶಾಪವನ್ನು ಮತ್ತು ಅದೇ ರೀತಿಯಾಗಿ ಆರ್ಥಿಕತೆಯ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಹೆಚ್ಚಿನ ಒಂದು ಮಟ್ಟದಲ್ಲಿ ನೀಡ್ತಾ ಹೋಗ್ತದೆ ಅಂತ ಹೇಳ್ಬೋದು. ಆದ್ದರಿಂದ ನಾವು ಜನಸಂಖ್ಯೆ ಮತ್ತು ಆರ್ಥಿಕ ಅಭಿವೃದ್ಧಿಗಳ ನಡುವೆ ಸಮನ್ವಯತೆಯನ್ನು ಸಾಧಿಸಬೇಕು, ಸಮತೋಲನವನ್ನು ಸಾಧಿಸಬೇಕು. ಹೇಗೆ ಈ ಒಂದು ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂದರೆ ಇದೆ ಬೇಡಿಕೆ ಮತ್ತು ಪೂರೈಕೆ ನಡುವೆ ಹೇಗೆ ಸಮತೋಲನವನ್ನು ಸಾಧಿಸುವುದರ ಮೂಲಕ ಆದರ್ಶಯುತವಾದಂತಹ ಒಂದು ಆರ್ಥಿಕತೆಯ ಒಂದು ಸನ್ನಿವೇಶಗಳನ್ನು ಹೇಗೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿದೆಯೋ ಅದೇ ರೀತಿಯಾಗಿಯೂ ಸಹ ಜನಸಂಖ್ಯೆ ಮತ್ತು ಆರ್ಥಿಕ ಚಟುವಟಿಕೆಗಳ ನಡುವೆ ನಾವು ಸಮನ್ವಯತೆಯನ್ನು ಅಥವಾ ಸಮತೋಲನವನ್ನು ಸಾಧಿಸುವುದರ ಮೂಲಕ ಏನು ಮಾಡಬಹುದು ಅಂದರೆ ಜನಸಂಖ್ಯೆ ಹೆಚ್ಚಳವಾದಂತೆ ಆರ್ಥಿಕ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಸಹ ಹೆಚ್ಚಳ ಮಾಡ್ತಾ ಹೋಗಬೇಕು, ಅವಕಾಶಗಳನ್ನು ಸೃಷ್ಟಿ ಮಾಡ್ತಾ ಹೋಗಬೇಕು. ಅಂದಾಗ ಏನಾಗ್ತದೆ, ಎರಡರ ನಡುವೆ ಸಮತೋಲನಗೊಂಡು ಅದರಿಂದ ಆರ್ಥಿಕ ಅಭಿವೃದ್ಧಿ ಕ್ಷಿಪ್ರ ವೇಗದಲ್ಲಿ ಬೆಳೀತದೆ ಮತ್ತು ಅತಿ ಶೀಘ್ರದಲ್ಲಿ ನಾವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಈಗಾಗಲೇ ಹಿಂದಿನ ಒಂದು ಅಧ್ಯಯನದಲ್ಲಿ ನೀವು ತಿಳ್ಕೊಂಡಿದ್ದೀರಿ, ಭಾರತ ದೇಶದ ಈ ಒಂದು ಜನಸಂಖ್ಯೆ ಬೆಳವಣಿಗೆ ಯಾವ ಒಂದು ಪ್ರಮಾಣದಲ್ಲಿದೆ. ದಶಕವಾರು ಅಂದರೆ ಹೋದಾಗ ಪ್ರತಿ 10 ವರ್ಷ ಈ ಒಂದು ಜನಗಣತಿಯ ಒಂದು ಅಂಕಿಅಂಶಗಳನ್ನು ನಾವು ಅವಲೋಕನ ಮಾಡಿ ಅಲ್ಲಿ ವಾರ್ಷಿಕ ದರಗಳನ್ನು ಮತ್ತು ಅದೇ ರೀತಿಯಾಗಿ ದಶಕವಾರು ದರಗಳನ್ನು ಪರಿಶೀಲಿಸಿದಾಗ ನೋಡ್ಬೋದು, ಭಾರತ ದೇಶದ ಜನಸಂಖ್ಯೆಯ ಒಂದು ವೃದ್ಧಿ ದಶಕವಾರು ಒಂದು ಮಟ್ಟದಲ್ಲಿ 8% 16% ವೃದ್ಧಿ ಆಗ್ತಾ ಇದೆ ಅನ್ನೋದನ್ನು ಹೇಳ್ಬೋದು. ದಶಕವಾರು ಬೆಳವಣಿಗೆ ಅದು. ಅದೇ ರೀತಿಯಾಗಿ ವರ್ಷವಾರು ಬೆಳವಣಿಗೆಯಲ್ಲಿ ನೋಡ್ತಾ ಇದ್ದೀವಿ, 1.8% ಹಿಡಿದು 2.6 ವರ್ಷವಾರು ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ನಮ್ಮ ದೇಶದ ಜನಸಂಖ್ಯೆ ಪ್ರತಿ ವರ್ಷ ಹೊಸ ಜನರ ಸೇರ್ಪಡೆ ಎಷ್ಟು ಆಗ್ತಾ ಇದೆ ಅಂದರೆ 1,80,00,000 ಜನ ಸೇರ್ಪಡೆ ಆಗ್ತಾ ಇದ್ದಾರೆ ಪ್ರತಿ ವರ್ಷ. ಅದೇ ರೀತಿಯಾಗಿ ಪ್ರಸ್ತುತದ ಒಂದು ಅಂಕಿಅಂಶಗಳ ಪ್ರಕಾರ ಹೇಳ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ಈ ಒಂದು ಪ್ರಸ್ತುತ ಒಂದು ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಹೊಸದಾಗಿ ಸೇರ್ಪಡೆಗೊಂಡಂತಹ ಜನಸಂಖ್ಯೆ ಪ್ರಮಾಣ ಎಷ್ಟಾಗಿದೆ ಅಂದರೆ 2,60,00,000. ಇದು ವರ್ಷವಾರು ಬೆಳವಣಿಗೆ ದರ ಆಗ್ತಾ ಇರುವುದು. ಇನ್ನು ದಶಕವಾರು ಬೆಳವಣಿಗೆ ದರ ಇದಕ್ಕಿಂತ ಹೆಚ್ಚಿನ ಒಂದು ದರದಲ್ಲಿ ಹೇಳ್ತೀವಿ. 8% ಹಿಡಿದು 16%, ಅಂದರೆ 8 ಕೋಟಿಯಿಂದ 16 ಕೋಟಿ ಜನ ದಶಕವಾರು ಒಂದು ಜನಸಂಖ್ಯೆ ಸೇರ್ಪಡೆಯಾಗಿದೆ ಅಂತ ಹೇಳ್ಬೋದು. ಸೊ ಇದರಿಂದ ಆರ್ಥಿಕತೆಯ ತೀವ್ರವಾದಂತಹ ದುಷ್ಪರಿಣಾಮಗಳು ನಮ್ಮ ದೇಶದಲ್ಲಿ ಉಂಟಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಇದು ಜನಸಂಖ್ಯಾ ಸ್ಫೋಟಕ್ಕೆ ಕಾರಣವಾಗಿ ಭಾರತ ದೇಶದಲ್ಲಿಯ ಒಂದು ಜನಸಂಖ್ಯೆಯ ಬಾಹುಳ್ಯ ದೇಶವಾದಂತಹ ಅಥವಾ ಮಾನವ ಸಂಪನ್ಮೂಲ ದೇಶವಾದಂತಹ ಒಂದು ಭಾರತ ಇದು ಜನಸಂಖ್ಯೆಯ ಸ್ಫೋಟದಿಂದ ಏನಾಗ್ತದೆ, ಈ ಒಂದು ನಿರುದ್ಯೋಗ ಅನೇಕ ರೀತಿಯ ಒಂದು ಆರ್ಥಿಕತೆಯ ಒಂದು ಹಿನ್ನಡೆಗೆ ಇದು ಕಾರಣವಾಗ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸರ್ಕಾರ ತೆಗೆದುಕೊಂಡಂತಹ ಕ್ರಮಗಳು ಸಹ ಇಲ್ಲಿ ವಿಫಲತೆಯನ್ನು ತೋರಿಸ್ತಾ ಇದ್ದಾವೆ. ಕುಟುಂಬ ಯೋಜನೆಗಳಿರ್ಬೋದು, ಅದೇ ರೀತಿಯಾಗಿ ಜನಸಂಖ್ಯಾ ನಿಯಂತ್ರಕ ಕ್ರಮಗಳಿರ್ಬೋದು, ಅನೇಕ ರೀತಿಯ ಜನಜಾಗೃತಿಯ ಕಾರ್ಯಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡರೂ ಸಹ ಜನರಲ್ಲಿ
ಒಂದು ನಿರಾಸಕ್ತಿ ಮತ್ತು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋಕೆ ಇರದೇ ಇರುವುದು, ಅದೇ ರೀತಿಯಾಗಿ ಸರ್ಕಾರದ ಯೋಜನೆಗಳನ್ನು ಬೆಂಬಲಿಸದೇ ಇರುವುದು, ಅನೇಕ ರೀತಿಯ ಸಂಗತಿಗಳು ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಅಲ್ಲದೆ ಸರ್ಕಾರ ಇವುಗಳನ್ನು ಕಾನೂನುಬದ್ಧವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರೂ ಸಹ ಜನಸಂಖ್ಯಾ ಸ್ಫೋಟ, ಭಾರತದ ಜನಸಂಖ್ಯೆ ತೀವ್ರಗತಿಯಲ್ಲಿ ಬೆಳೆಯುತ್ತಿರುವುದು ನಿಯಂತ್ರಣಕ್ಕೆ ಬರಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳ್ಬೋದು. ಸೊ ಈಗ ಭಾರತ ಒಂದು ಸಂಪೂರ್ಣವಾದಂತಹ ಒಂದು ಜನಸಂಖ್ಯೆ ಕಾರಣ ಅನಾನುಕೂಲತೆಯನ್ನು ಹೊಂದಿದಂತಹ ಒಂದು ದೇಶ ಅಂತ ಹೇಳ್ಬೋದು. ಅದೇ ನಾವು ಮುಂದುವರಿದಂತಹ ದೇಶಗಳನ್ನು ನೋಡಿದಾಗ ರಷ್ಯಾ ಇರ್ಬೋದು, ಇಂಗ್ಲೆಂಡ್, ಫ್ರಾನ್ಸ್, ಜಪಾನ್, ಇಟ್ಲಿ, ಅಮೇರಿಕಾ, ಕೆನಡಾ ಮುಂತಾದ ಈ ಒಂದು ಶ್ರೀಮಂತ ದೇಶಗಳನ್ನು, ಅಭಿವೃದ್ಧಿ ದೇಶಗಳನ್ನು ನೋಡಿದಾಗ ಅಲ್ಲಿಯ ಜನಸಂಖ್ಯೆ ಅತಿ ಕಡಿಮೆ ದರದಲ್ಲಿ ಆಗ್ತಾ ಇದೆ. 1% ಕಡಿಮೆ ಅದೇ ದೇಶದ ಜನಸಂಖ್ಯೆ ಬೆಳೀತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಚೀನಾ ದೇಶದಲ್ಲಿ ನಾವು ಗಮನಿಸಿದಾಗ ಚೀನಾದಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ಬಂದಿದೆ. ಸೊ ಈಗ 2050ನೇ ಇಸ್ವಿಗೆ ನಾವು ಚೀನಾವನ್ನು ಹಿಂದಕ್ಕೆ ವಿಶ್ವದಲ್ಲಿಯೇ ಅತ್ಯಧಿಕ ಜನಸಂಖ್ಯೆ ಉಳಿತಕ್ಕಂಥ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ಒಂದು ದೇಶವಾಗ್ತದೆ ಅಂತ ಹೇಳ್ಬೋದು. ಸೊ ಆದಾಗ್ಯೂ ಸಹ ನೋಡ್ತಾ ಇದ್ದೀವಿ, ಈಗ 2022ನೇ ಇಸ್ವಿ ಇನ್ನು ಎಷ್ಟು ವರ್ಷ ಹಿಡಿತು? 28 ವರ್ಷಗಳ ಒಂದು ಅವಧಿ. ಸೊ 28 ವರ್ಷಗಳ ಅವಧಿಯಲ್ಲಿ ನಾವು ಜನಸಂಖ್ಯಾ ಸ್ಫೋಟವನ್ನು ತಲುಪ್ತೀವಿ ಮತ್ತು ಆದಷ್ಟು ಬೇಗ ನಾವು ಜನಸಂಖ್ಯಾ ಸ್ಫೋಟದ ದುಷ್ಪರಿಣಾಮಗಳನ್ನು ಎದುರಿಸಲಿಕ್ಕೆ ಸನ್ನದ್ಧರಾಗಬೇಕಾಗ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ, ಜನನ ದರ ಹೆಚ್ಚಿಗೆ ಆಗ್ತಾ ಇದೆ, ಮರಣ ದರ ಕಡಿಮೆ ಆಗ್ತಾ ಇದೆ. ಜನನ ದರ ಹೆಚ್ಚಿಗೆ ಆಗಲಿಕ್ಕೆ ಮುಖ್ಯವಾದ ಕಾರಣವೇನು? ಆರೋಗ್ಯ ಸುಧಾರಣೆಯ ಕ್ರಮಗಳು ಮತ್ತು ಈ ಒಂದು ಆರೋಗ್ಯದ ಒಂದು ಮೂಲ ಸೌಕರ್ಯಗಳನ್ನು ಅತ್ಯಧಿಕ ಮಟ್ಟದಲ್ಲಿ ಒದಗಿಸುವುದಲ್ಲದೆ ಜನರ ಒಂದು ಕ್ಷೇಮಾಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಸರ್ಕಾರ ಅತ್ಯಧಿಕ ಮಟ್ಟದಲ್ಲಿ ಮಾಡುತ್ತಿರುವುದು. ಇದರೊಂದಿಗೆ ಮರಣ ದರವೂ ಸಹ ಅಲ್ಲಿ ಯಾಕೆ ಕಡಿಮೆ ಆಗ್ತಾ ಇದೆ? ಮರಣ ದರ ಕಡಿಮೆ ಆಗಲಿಕ್ಕೆ ಮುಖ್ಯವಾದಂಥ ಕಾರಣ ಜನರ ಜೀವಿತ ಅವಧಿಯ ನಿರೀಕ್ಷಿತ ಅವಧಿಯ ಒಂದು ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಿರುವುದು. ಸೊ ಜನ ಅತ್ಯಧಿಕ ಅವಧಿಗಳವರೆಗೆ ಬದುಕುತ್ತಿರುವುದು, ಇದು ಒಂದು ಮುಖ್ಯವಾದಂಥ ಕಾರಣ ಭಾರತ ದೇಶದ ಜನಸಂಖ್ಯೆ ವೃದ್ಧಿ ಆಗಲಿಕ್ಕೆ ಅಂತ ಹೇಳ್ಬೋದು. ಸೊ ಹೀಗಾಗಿ ನಮ್ಮ ದೇಶದಲ್ಲಿ ಪ್ರತಿ 1 ಸೆಕೆಂಡಿಗೆ 1 ಮಗುವಿನ ಜನನವಾಗ್ತಾ ಇದೆ. ಸೊ ಈಗಿನ ಪ್ರಸ್ತುತ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ 1 ಸೆಕೆಂಡಿಗೆ 1 ಮಗುವಿನ ಜನನವಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದೇ ರೀತಿಯ ಒಂದು ತೀವ್ರಗತಿಯಲ್ಲಿ ಜನಸಂಖ್ಯೆ ಬೆಳೆಯುತ್ತಾ ಹೋದಲ್ಲಿ ನಾವು ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಭಾರತ ದೇಶ ವಿಶೇಷವಾಗಿ ಒಂದು ವೇಳೆ ಜನಸಂಖ್ಯೆ ಹೆಚ್ಚಳವಾಗಿದೆ ಅಂತ ಹೇಳಿ ಆರ್ಥಿಕ ಅಭಿವೃದ್ಧಿಯ ಚಟುವಟಿಕೆಗಳ ಬಗ್ಗೆ ನಾವು ಗಮನ ಕೊಡದೆ ಅಲ್ಲಿ ನಿರ್ಲಕ್ಷ್ಯವನ್ನು ತೋರಿದ್ದೇ ಆದಲ್ಲಿ ಅಲ್ಲಿ ಈ ಒಂದು ಪೂರೈಕೆ ಮತ್ತು ಬೇಡಿಕೆಗಳ ನಡುವಿನ ಒಂದು ಸಮತೋಲನ ವ್ಯತ್ಯಾಸಗೊಂಡು ಏನಾಗ್ತದೆ? ಅಲ್ಲಿ ಯಾವುದರ ನಡುವಿನ ಸಮತೋಲನ? ಜನಸಂಖ್ಯೆ ಮತ್ತು ಆಹಾರ ಉತ್ಪಾದನೆ ಅಥವಾ ಆರ್ಥಿಕ ಅಭಿವೃದ್ಧಿಯ ಚಟುವಟಿಕೆಗಳ ನಡುವೆ ಅಸಮತೋಲನ ಸ್ಥಾಪಿತವಾಗಿ ಅದರ ಮೂಲಕ ಭಾರತ ದುಷ್ಪರಿಣಾಮಗಳನ್ನು ಎದುರಿಸ್ತಕ್ಕಂತಹ ಒಂದು ಸನ್ನಿವೇಶ ಬಹಳ ದಿನ ದೂರ ಇಲ್ಲ ಅಂತ ಹೇಳ್ಬೋದು. ಸೊ ಹೀಗಾಗಿ ಭಾರತ ತೆಗೆದುಕೊಳ್ಬೇಕಾದಂಥ ಒಂದು ದಿಟ್ಟ ಕ್ರಮ ಏನಂದರೆ ಆದರ್ಶ ಜನಸಂಖ್ಯಾ ಪದ್ಧತಿಯನ್ನು ಅಥವಾ ಮಾಲ್ತಸರ ಜನಸಂಖ್ಯಾ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು ಅಂತ ಹೇಳ್ತೀವಿ. ಮಾಲ್ತಸರ ಜನಸಂಖ್ಯಾ ಪದ್ಧತಿ ಅಥವಾ ಆದರ್ಶ ಜನಸಂಖ್ಯಾ ಪದ್ಧತಿ ಏನು ಹೇಳ್ತಾರೆ? ಆಹಾರದ ಜನಸಂಖ್ಯೆ ಬೆಳೆದಂತೆ ಆಹಾರದ ಉತ್ಪಾದನೆಯನ್ನು ಸಹ ಅದೇ ಪ್ರಮಾಣದಲ್ಲಿ ನಾವು ಹೆಚ್ಚಿಸ್ತಾ ಹೋಗಬೇಕು. ಓಕೆ, ಸೊ ಹೀಗಾಗಿ ಇಲ್ಲಿ ಆಹಾರ ಬೆಳೀತಾ ಇಲ್ಲಿ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಅದಕ್ಕೆ ಅನುಗುಣವಾದಂಥ ರೀತಿಯಲ್ಲಿ ನಾವು ಏನು ಮಾಡಬೇಕು? ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಬೇಕಂತ, ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು, ಆರ್ಥಿಕ ಚಟುವಟಿಕೆಗಳ ನಡುವಿನ ಒಂದು ಸಮನ್ವಯತೆಯನ್ನು ಹೆಚ್ಚಿಸಬೇಕು. ಅದರ ಮೂಲಕ ಏನು ಮಾಡ್ಬೋದು? ಜನಸಂಖ್ಯೆ ಹೆಚ್ಚಳವಾದರೂ ಸಹ ಅದರ ದುಷ್ಪರಿಣಾಮವನ್ನು ತಡೆಗಟ್ಟಲಿಕ್ಕೆ ಇದರಿಂದ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಭಾರತ ದೇಶದಲ್ಲಿಯ ಈ ಒಂದು ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣಗಳೇನು? ಯಾವ ರೀತಿಯ ಸಂಗತಿಗಳು ಕಾರಣವಾಗಿದ್ದಾವೆ? ಮೊದಲನೇದಾಗಿ ಹೇಳ್ತೀವಿ ಬಡತನ. ಸೊ ಈಗ ಭಾರತದಂತಹ ಒಂದು ಅಭಿವೃದ್ಧಿಶೀಲ ದೇಶದಲ್ಲಿ ಇವತ್ತಿಗೂ ಸಹ ನೋಡ್ತಾ ಇದ್ದೀವಿ, ಬಡತನ ಅತ್ಯಧಿಕ ಮಟ್ಟದಲ್ಲಿ ತಾಂಡವವಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇದರ ಒಂದು ಮಿತಿ ಮೀರಿದ ಒಂದು ದರ ಈಗಲೂ ಸಹ ಹೆಚ್ಚಿನ ಒಂದು ಮಟ್ಟದಲ್ಲಿ ಬೆಳೀತಾ ಇರುವುದನ್ನು ನಾವಿಲ್ಲಿ ನೋಡ್ಬೋದು. ಸೊ ಯಾಕೆ ಈ ರೀತಿ ಆಗ್ತಾ ಇದೆ? ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ನಾವು ಉದಾಹರಣೆಯನ್ನು ಕೊಡ್ಬೋದು. ನಗರ ಪ್ರದೇಶದಲ್ಲಿ ಅಷ್ಟೊಂದು ಇದು ಬಾಧಿತವಾಗಿಲ್ಲ, ಆದರೆ ಗ್ರಾಮೀಣ ಭಾಗದಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬಡತನ ಅತ್ಯಧಿಕ ಮಟ್ಟದಲ್ಲಿ ಬಾಧಿತವಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಆ ಬಡತನ ಏನು ಮಾಡ್ತದೆ? ದುಡಿಯಲಿಕ್ಕೆ ಜನರನ್ನು ಹೆಚ್ಚು ಸನ್ನದ್ಧಗೊಳಿಸುವ ಸಲುವಾಗಿ ಕುಟುಂಬ ಹೆಚ್ಚು ಮಕ್ಕಳನ್ನು ಹೆರಲಿಕ್ಕೆ ಪ್ರಯತ್ನ ಮಾಡ್ತದೆ ಅಂತ ಹೇಳ್ಬೋದು. ಆದರೆ ಅದೇ ಸಂದರ್ಭದಲ್ಲಿ ಆ ಹೆಚ್ಚು ಸದಸ್ಯರನ್ನು ಹೊಂದಿದಂತಹ ಕುಟುಂಬ ಉದ್ಯೋಗಗಳನ್ನು ಪಡೆಯದೇ ಇದ್ದಾಗ, ಆರ್ಥಿಕ ಚಟುವಟಿಕೆಗಳನ್ನು ಅಲ್ಲಿ ಮಾಡದೇ ಇದ್ದಾಗ ಆ ಸಂದರ್ಭದಲ್ಲಿ ಅದು ಏನಾಗ್ತದೆ? ಬಡತನಕ್ಕೆ ಒಳಗಾಗ್ತದೆ. ಸೊ ಹೀಗಾಗಿ ಒಂದು ಕುಟುಂಬದಲ್ಲಿ ಒಂದು ಮಗು ಅಥವಾ 2 ಮಕ್ಕಳನ್ನು ಹೆರುವುದರ ಬದಲು ನಾವು ಹೆಚ್ಚು ಮಕ್ಕಳನ್ನು ಹೆರುತ್ತಾ ಹೋದರೆ ಏನಾಗ್ತದೆ? ಅದು ಬಡತನಕ್ಕೆ ಕಾರಣವಾಗ್ತದೆ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಹೇಳ್ತಾ ಇದ್ದೀವಿ, ದೇಶದಲ್ಲಿಯ ಉದ್ಯೋಗ ಅವಕಾಶಗಳ ಸೃಷ್ಟಿ ಹೆಚ್ಚಿನ ಒಂದು ಮಟ್ಟದಲ್ಲಿ ಆಗ್ತಾ ಇಲ್ಲ, ಅದರ ವ್ಯಾಪ್ತಿ ಕಡಿಮೆ ಆಗ್ತಾ ಇದೆ.
ಸೊ ಹೀಗಾಗಿ ಅಭಿವೃದ್ಧಿಯ ಪೂರಕವಾದಂಥ ಚಟುವಟಿಕೆಗಳು, ಆದಾಯವನ್ನು ಗಳಿಸಿಕೊಡ್ತಕ್ಕಂಥ ಚಟುವಟಿಕೆಗಳು ಹೆಚ್ಚಿನ ಮಟ್ಟದಲ್ಲಿ ಆಗಬೇಕಾಗ್ತದೆ. ಆದರೆ ಕುಟುಂಬದಲ್ಲಿ ಏನಾಗ್ತದೆ, ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಜನ ಯಾಕೆ ಹೆಚ್ಚಿಗೆ ಮಕ್ಕಳನ್ನು ಹಿಡಿತಾ ಇದ್ದಾರೆ? ಆದಾಯವನ್ನು ಗಳಿಸುವ ಸಲುವಾಗಿ, ಮಕ್ಕಳನ್ನು ದುಡಿಯಲಿಕ್ಕೆ ಗಳಿಸುವ ಸಲುವಾಗಿ, ಆರ್ಥಿಕ ಚಟುವಟಿಕೆಗಳನ್ನು ಮಾಡುವ ಸಲುವಾಗಿ. ಅದೇ ಸಂದರ್ಭದಲ್ಲಿ ಆರ್ಥಿಕ ಚಟುವಟಿಕೆಗಳು ಸಿಗುವುದೇ ಇಲ್ಲ. ಅವಕಾಶಗಳ ಒಂದು ವ್ಯಾಪ್ತಿ ಕಡಿಮೆ ಆಗಿದ್ದರಿಂದ ಆ ಕುಟುಂಬ ಹೆಚ್ಚು ಮಕ್ಕಳನ್ನು ಹೊಂದಿದ್ದರೂ ಸಹ ಉದ್ಯೋಗಗಳನ್ನು ತಮ್ಮ ಕುಟುಂಬದ ಸದಸ್ಯರಿಗೆ ಪಡೆಯಲಿಕ್ಕೆ ಸಾಧ್ಯವಾಗದಿರುವುದರಿಂದ ಅದು ಬಡತನದ ವಿಷವರ್ತಲಕ್ಕೆ ತುತ್ತಾಗಿ ಬಡವರು ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಸಾಯ್ತಕ್ಕಂಥ ಒಂದು ಸನ್ನಿವೇಶ ಇದರಿಂದ ಆಗಿದೆ ಅಂತ ಹೇಳ್ಬೋದು. ಇನ್ನು ಎರಡನೇ ಒಂದು ಮುಖ್ಯವಾದಂಥ ಕಾರಣ ಹೇಳ್ಬೋದು, ಅಧಿಕ ದರದ ಒಂದು ಶೈಶವ ಮರಣಗಳು. ಸೊ ಈಗ ಏನು ಹೇಳ್ಬೋದು, ಹೈ ರೇಟ್ ಆಫ್ ಇನ್ಫ್ಯಾಂಟ್ ಮಾರ್ಟಾಲಿಟಿ, ಅಧಿಕ ದರದ ಶೈಶವ ಮರಣಗಳು ಅಂತ ಹೇಳ್ಬೋದು. ಇದು ಒಂದು ಮುಖ್ಯವಾದಂಥ ಒಂದು ಕಾರಣವಾಗಿದೆ ಅಂತ ಹೇಳ್ಬೋದು. ಈಗ ವಿಶೇಷವಾಗಿ ನೋಡ್ತಾ ಇದ್ದೀವಿ, ಭಾರತ ದೇಶದಲ್ಲಿಯ ಜನಸಂಖ್ಯೆ ಹೆಚ್ಚಳಕ್ಕೆ ಈ ಒಂದು ನ್ಯೂನ್ಯ ಪೋಷಣೆ ಅಥವಾ ಅನಾರೋಗ್ಯಕರವಾದಂಥ ಪರಿಸರ ಮತ್ತು ಅನೇಕ ರೀತಿಯ ನಿವಾರಕ ಕ್ರಮಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳು ಮತ್ತು ಶಿಶು ಮರಣ ದರ ಇದು ಹೆಚ್ಚಳವಾಗಲಿಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಮಗು ಹುಟ್ಟಿದ ತಕ್ಷಣ ಸಾಯತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೀವಿ, ಆರೋಗ್ಯ ಸೌಲಭ್ಯಗಳಲ್ಲಿ ಆದಂತಹ ಒಂದು ವಿಸ್ತರಣೆ ಮತ್ತು ಅವುಗಳ ಹೆಚ್ಚಿನ ಒಂದು ವ್ಯಾಪಕತೆ, ಸೊ ಈ ದರವನ್ನು ಸಹ ಅದು ಕಡಿಮೆ ಮಾಡಿದೆ. ಸೊ ಹೀಗಾಗಿ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಶಿಶುಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಆದ್ದರಿಂದ ಇದು ಒಂದು ಮುಖ್ಯವಾದಂತಹ ಒಂದು ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಅಂತ ಹೇಳ್ಬೋದು. ಇನ್ನು ಮೂರನೇದು ಯಾವುದಂದರೆ ಧಾರ್ಮಿಕ ನಂಬಿಕೆಗಳು ಮತ್ತು ಮೌಢ್ಯತೆಗಳು. ಸೊ ರಿಲಿಜಿಯಸ್ ಬಿಲೀಫ್ಸ್ ಆ್ಯಂಡ್ ಸೂಪರ್ಸ್ಟಿಷನ್ ಅಂತ ಹೇಳ್ತೀವಿ. ಸೊ ಈಗ ಜನರಲ್ಲಿ ಮನೆ ಮಾಡಿಕೊಂಡಿರುವ ಧಾರ್ಮಿಕ ಮತ್ತು ಸಾಮಾಜಿಕ ಮನೋಭಾವನೆಗಳು. ಈಗ ಧಾರ್ಮಿಕ ನಂಬಿಕೆಗಳಲ್ಲಿ ಹೇಳ್ತಾ ಇದ್ದೀವಿ, ಹಿಂದೂ ಧರ್ಮದಲ್ಲಿ ನೋಡ್ಬೋದು, ಒಂದು ಕುಟುಂಬ ಎಲ್ಲಿಯವರೆಗೆ ಗಂಡು ಮಗುವನ್ನು ಹೊಂದುವುದಿಲ್ಲವೋ ಅಂತಹ ಕುಟುಂಬಕ್ಕೆ, ಅಂದರೆ ತಂದೆ ತಾಯಿಗಳಿಗೆ ಸ್ವರ್ಗ ಅಲ್ಲಿ ಅವರಿಗೆ ಸಿಗುವುದಿಲ್ಲ, ಮೋಕ್ಷ ಅವರಿಗೆ ಸಿಗುವುದಿಲ್ಲ, ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಸೊ ತಂದೆ ತಾಯಿಗಳ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಆ ಕುಟುಂಬದ ಹಿರಿಯ ಮಗ ಅಥವಾ ಗಂಡು ಮಗ ಏನು ಮಾಡಬೇಕು, ಅವರ ಮೋಕ್ಷ ಕೊಡ್ತಾನೆ. ಅಂದರೆ ಅವರ ಸತ್ತ ಮೇಲೆ ಅವರ ಆತ್ಮಕ್ಕೆ ಶಾಂತಿ ನೀಡ್ತಕ್ಕಂಥ ನಿತ್ಯ ಕರ್ಮಗಳನ್ನು ಅವನು ಮಾಡಿದರೆ ಅಥವಾ ಆ ಕರ್ಮವನ್ನು ಮಾಡಿದರೆ ಮಾತ್ರ ಅವರ ತಂದೆ ತಾಯಿಗಳಿಗೆ ಮೋಕ್ಷ ಸಿಗ್ತದೆ, ಅವರಿಗೆ ಶಾಶ್ವತವಾದಂಥ ಒಂದು ಪರಿಹಾರ ಸಿಗ್ತದೆ, ಎಲ್ಲೇ ಸ್ವರ್ಗದಲ್ಲಿ. ಸೊ ಹೀಗಾಗಿ ಈ ರೀತಿಯ ನಂಬಿಕೆಗಳು ಇದ್ದಾವೆ. ಆದ್ದರಿಂದ ಎಲ್ಲಿಯವರೆಗೆ ಗಂಡು ಮಗು ಹೋದಲ್ಲೋ ಅಲ್ಲಿಯವರೆಗೆ ಮಕ್ಕಳನ್ನು ಹೆರತಕ್ಕಂಥ ಸನ್ನಿವೇಶ ಈಗಲೂ ಸಹ ನೋಡ್ತಾ ಇದ್ದೀವಿ. ಈಗಿನ ಆಧುನಿಕ ಒಂದು ಆರ್ಥಿಕತೆಯ ವ್ಯವಸ್ಥೆಯಲ್ಲಿ ನಗರದಲ್ಲಿ ನೋಡ್ತಾ ಇದ್ದೀವಿ, ಗ್ರಾಮೀಣ ಭಾಗದಲ್ಲಿ ಸಹ ನೋಡ್ತಾ ಇದ್ದೀವಿ. ಸೊ ಕುಟುಂಬ ಗಂಡು ಮಗುವನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಇದು ಒಂದು ಮುಖ್ಯವಾದಂಥ ಕಾರಣ. ನೀವು ನೋಡ್ತಾ ಇದ್ದೀವಿ, ಒಂದು ಕುಟುಂಬದಲ್ಲಿ ನೋಡ್ತಾ ಇದ್ದೀವಿ 3-4 ಹೆಣ್ಣು ಮಕ್ಕಳು ಇದ್ದೇ ಇರ್ತಾರೆ. ಯಾಕೆ 3-4? 2 ಆದರೆ ಸಾಕಾಗ್ತಿತ್ತು. ಆದರೆ ಅವರನ್ನು ಕೇಳಿದಾಗ ಗಂಡು ಮಗು ಆಗಲಿ, ಇನ್ನೊಂದು ಗಂಡು ಮಗು ಆಗಲಿ ಅಂತ ಈ ರೀತಿಯ ಒಂದು ಅವರ ಅಭಿಪ್ರಾಯಗಳು ಇಲ್ಲಿ ಬರುವುದನ್ನು ನಾವಿಲ್ಲಿ ನೋಡಿರಬಹುದು. ಸೊ ಹೀಗಾಗಿ ಈ ರೀತಿಯ ಧಾರ್ಮಿಕ ನಂಬಿಕೆ ಮತ್ತು ಮೌಢ್ಯತೆಗಳು ಸಹ ಇಲ್ಲಿ ಅಷ್ಟೇ ಕಾರಣ ಆಗಿದಾವೆ ಅಂತ ಹೇಳ್ಬೋದು. ಸೊ ಈಗ ವಿಶೇಷವಾಗಿ ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಅದೇ ರೀತಿಯಾಗಿ ಈ ಒಂದು ಮೌಢ್ಯತೆಗಳು ಸೊ ಅನೇಕ ರೀತಿಯ ಒಂದು ಕಾರಣಗಳು ಅಂತ ಇಲ್ಲಿ ಹೇಳ್ಬೋದು. ಸೊ ಈಗ ಮೌಢ್ಯತೆಗಳು ಸಹ ನೋಡ್ಬೋದು, ಅಂದರೆ ಒಂದು ಧಾರ್ಮಿಕ ಮನೋಭಾವನೆ ಅದು ಮೌಢ್ಯತೆಗೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಸೊ ಧಾರ್ಮಿಕ ಮೌಢ್ಯತೆಗಳೂ ಸಹ ಇಲ್ಲಿ ಬಂದಿದ್ದಾವೆ. ಕೇವಲ ಧಾರ್ಮಿಕ ನಂಬಿಕೆಗಳ ಮಾತ್ರವಲ್ಲ, ಈ ಒಂದು ನಂಬಿಕೆಗಳು ಸಹ ಇವು ಭಾರತ ದೇಶದ ಜನಸಂಖ್ಯೆಯ ಒಂದು ತೀವ್ರ ಹೆಚ್ಚಳಕ್ಕೆ ಕಾರಣ ಆಗಿದಾವೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ 4ನೇದು ಚಿಕ್ಕ ವಯಸ್ಸಿನಲ್ಲಿಯೇ ವಿವಾಹವಾಗೋಕೆ, ಅಂದರೆ ಅರ್ಲಿ ಮ್ಯಾರೇಜ್. ಸೊ ಈಗ ನಮ್ಮ ದೇಶ ಏನು ಉಷ್ಣ ಹವಾಮಾನದಲ್ಲಿ ಬರತಕ್ಕಂಥ ದೇಶ. ಸೊ ನಮ್ಮ ದೇಶ ಏನು ಇದು ಉಷ್ಣ ಹವಾಮಾನದಲ್ಲಿ ಬರ್ತದೆ ಅಂತ ಹೇಳ್ಬೋದು. ಎಲ್ಲಿ ಉಷ್ಣತೆ ಇರ್ತದೆ ಅಲ್ಲಿ ಅತಿ ಬೇಗನೆ ಏನು ಮಕ್ಕಳು ಪ್ರೌಢಮಿತಿಯನ್ನು ಹೊಂದ್ತಾರೆ, ಅಂದರೆ ದೊಡ್ಡವರಾಗ್ತಾರೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅತಿ ಬೇಗನೆ ಈ ಒಂದು ಲೈಂಗಿಕ ಒಂದು ಹಿನ್ನೆಲೆಯಲ್ಲಿ ಅವರು ಪ್ರೌಢಮಿತಿಯನ್ನು ತಲುಪ್ತಾರೆ ಅಂತ ಹೇಳ್ಬೋದು. ಸೊ ಎಲ್ಲಿ ಶೀತ ಹವಾಮಾನ ಇರ್ತದೆ ಅಲ್ಲಿ ಲೈಂಗಿಕ ಪ್ರೌಢಮಿತಿ ಏನಿರ್ತದೆ ಅದು ಅಲ್ಪ ಪ್ರಮಾಣದಲ್ಲಿ ನಿಧಾನಗತಿಯಲ್ಲಿ ಇರ್ತದೆ, ಆದರೆ ಉಷ್ಣತೆಯಲ್ಲಿ ಅದರ ಪ್ರಮಾಣ ಹೆಚ್ಚಳವಾಗಿರ್ತದೆ. ಸೊ ಹೀಗಾಗಿ ಅತಿ ಶೀಘ್ರದಲ್ಲಿ ಮಕ್ಕಳು ದೊಡ್ಡವರಾಗಿಬಿಡ್ತಾರೆ. ಅಂದರೆ ಅವರಲ್ಲಿ ಲೈಂಗಿಕ ಪ್ರೌಢತೆ ಬೆಳೆದ ತಕ್ಷಣ ಏನಾಗ್ತದೆ, ಮದುವೆಯನ್ನು ಮಾಡಲಿಕ್ಕೆ ಅಲ್ಲಿ ಕುಟುಂಬ ಇಚ್ಛೆ ಪಡ್ತದೆ ಅಂತ ಹೇಳ್ಬೋದು. ಸೊ ಈಗ ನಮ್ಮ ದೇಶದಲ್ಲಿ ನೋಡ್ಬೋದು 12 ವಯಸ್ಸು ಅಥವಾ 13ನೇ ವಯಸ್ಸು ಇದು ಪ್ರೌಢಮಿತಿಯನ್ನು ಹೊಂದತಕ್ಕಂಥ ಒಂದು ವಯಸ್ಸು ನಮ್ಮ ದೇಶದಲ್ಲಿ ಅಂತ ಹೇಳ್ಬೋದು. ಅದೇ ಆಫ್ರಿಕಾದಲ್ಲಿ ಹೋದಾಗ 6, 7 ಅಥವಾ 9 ವರ್ಷ, 6, 7, 8, 9 ಈ 4 ವರ್ಷಗಳ ಅವಧಿಯಲ್ಲಿ ಅತಿ ಶೀಘ್ರದಲ್ಲಿ, ಯಾಕೆ ಅತಿ ಉಷ್ಣತೆ ಉಳ್ತಕ್ಕಂತಹ ಖಂಡ ಆಫ್ರಿಕಾ ಖಂಡ ಅಂತ ಹೇಳ್ತೀವಿ. ಅಲ್ಲಿ ಅತಿ ಹೆಚ್ಚು ಜನ, ಇವನ್ ಶ್ರೀಲಂಕಾದಲ್ಲಿ ಹೇಳ್ಬೋದು, ಅದು ಸಹ ಸಾಮಾಜಿಕ ವೃತ್ತ ಭಾಗದಲ್ಲಿ ಬರ್ತದೆ. ಅತಿ ಶೀಘ್ರದಲ್ಲಿಯೇ ಮಕ್ಕಳು ಪ್ರೌಢಮಿತಿಯನ್ನು ಹೊಂದಿದ್ದರಿಂದ ಅವರನ್ನು ಮದುವೆ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ರೀತಿಯ
ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ವಿವಾಹವಾಗುವಿಕೆ ಮತ್ತು ಧಾರ್ಮಿಕ ಮೌಢ್ಯತೆಗಳ ಕಾರಣದಿಂದ ಅತಿ ಶೀಘ್ರದಲ್ಲಿಯೇ ಮದುವೆಯನ್ನು ಮಾಡುವುದರಿಂದ ಏನಾಗ್ತದೆ, ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳನ್ನು ಹೆರುವುದರ ಮೂಲಕ ಅಲ್ಲಿ ಈ ಒಂದು ಬೆಳವಣಿಗೆ ದರ, ಜನಸಂಖ್ಯಾ ಬೆಳವಣಿಗೆ ದರದಲ್ಲಿ ತೀವ್ರಗತಿಯ ಏರಿಕೆ ಆಗಿ ಅದು ಜನಸಂಖ್ಯಾ ಸ್ಫೋಟಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ಜನ ನಿಯಂತ್ರಣದ ಬಗ್ಗೆ ಅಜ್ಞಾನ ಹೊಂದಿರುವುದು, ಇದು ಒಂದು ಮುಖ್ಯವಾದಂತಹ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ, ಜನಸಂಖ್ಯೆ ಬಹುತೇಕ ಅನಕ್ಷರಸ್ಥರು ಅಂತ ಹೇಳ್ತೀವಿ. ಅಕ್ಷರಸ್ಥರು ಇದ್ದರೂ ಸಹ ಅವರು ಅನಕ್ಷರಸ್ಥರೇ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದೀವಿ, ಸಾಮಾಜಿಕ ಮೌಢ್ಯತೆಗಳಿರ್ಬೋದು, ಅದೇ ರೀತಿಯಾಗಿ ಬಡತನ ಇರಬಹುದು, ಕುಟುಂಬದಲ್ಲಿ ಇರತಕ್ಕಂಥ ವಿಧಾನಗಳಿರ್ಬೋದು. ಸೊ ಅದೇ ರೀತಿಯಾಗಿ ಸಂತಾನ ನಿಯಂತ್ರಣಕ್ಕೆ, ಜನ ನಿಯಂತ್ರಣಕ್ಕೆ ಸರ್ಕಾರ ಹಾಕಿಕೊಂಡಂಥ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳದೇ ಇರುವುದು ಮತ್ತು ಈ ಒಂದು ಕ್ರಮ ಏನಾಗಿದೆ, ಜನ ನಿಯಂತ್ರಣದ ಬಗ್ಗೆ ಅಜ್ಞಾನ ಹೊಂದತಕ್ಕಂಥ ಈ ಒಂದು ಕ್ರಮ ಜನರಲ್ಲಿಯ ಒಂದು ಮೌಢ್ಯತೆ, ಜನರಲ್ಲಿಯ ಒಂದು ತಿಳುವಳಿಕೆಯ ಒಂದು ಹೆಚ್ಚಿನ ಒಂದು ಮಟ್ಟದಲ್ಲಿ ಇಲ್ಲದೇ ಇರುವುದು, ಅನಕ್ಷರಸ್ಥರು ಹೆಚ್ಚಿನ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿ ಕಂಡು ಬರುತ್ತಿರುವುದು. ಸೊ ಈ ಎಲ್ಲ ಸಂಗತಿಗಳ ಕಾರಣ ಏನಾಗಿದೆ, ಜನ ನಿಯಂತ್ರಣ ಸಾಧ್ಯವಾಗುತ್ತಿಲ್ಲ. ಸೊ ಹೀಗಾಗಿ ಇದು ಒಂದು ಮುಖ್ಯವಾದಂಥ ಸಂಗತಿ ಅಂತ. ಇನ್ನು ಮತ್ತೊಂದು ಮುಖ್ಯವಾದಂಥ ಕಾರಣ ಹೇಳಿದ್ನಿ, ಲೋ ಡೆತ್ ರೇಟ್ ಆ್ಯಂಡ್ ಹೈ ಬರ್ತ್ ರೇಟ್. ಸೊ ಕಡಿಮೆ ಮರಣ ದರ, ಅಧಿಕ ಜನ ದರ, ಇದು ಸಹ ಭಾರತದ ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣ. ಸೊ ಇದು ತೀವ್ರಗತಿಯ ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಏನು ಹೇಳಿದ್ದೀನಿ, ಭಾರತ ದೇಶದಲ್ಲಿ ಒಳ್ಳೆಯ ಆರೋಗ್ಯ ಸೌಲಭ್ಯಗಳನ್ನು ಕೊಡುತ್ತಿರುವುದರಿಂದ ಜನ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ. ಅದೇ ರೀತಿಯಾಗಿ ಮರಣ ಪ್ರಮಾಣ ಸಹ ಕಡಿಮೆ ದರದಲ್ಲಿ ಆಗ್ತಾ ಇದೆ. ಸೊ ಜೀವಿತ ಅವಧಿ ಅತ್ಯಧಿಕ ಮಟ್ಟದಲ್ಲಿ ಏರುತ್ತಿರುವುದು ಇದು ದೇಶದ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ. ಇನ್ನು ಮತ್ತೊಂದು ಮುಖ್ಯವಾದಂಥ ಸಂಗತಿ, ಸಾರ್ವತ್ರಿಕ ವಿವಾಹ, ಯೂನಿವರ್ಸಲ್ ಮ್ಯಾರೇಜ್. ಈಗ ನೋಡ್ಬೋದು, ಸೊ ಧಾರ್ಮಿಕ ಕೆಲವೊಂದು ಧರ್ಮದವರು ಏನು ಮಾಡ್ತಾರೆ, ಸಾರ್ವತ್ರಿಕ ವಿವಾಹವನ್ನು ಏರ್ಪಡಿಸ್ತಾರೆ. ಸೊ ವರ್ಷದಲ್ಲಿ 4-5 ಬಾರಿ ರಾಜ್ಯದ ಹಲವು ಭಾಗಗಳಲ್ಲಿ, ದೇಶದ ಹಲವು ಭಾಗಗಳಲ್ಲಿ ಈ ರೀತಿಯ ಯೂನಿವರ್ಸಲ್ ಮ್ಯಾರೇಜ್ಗಳು ನಡೀತಾವೆ, ಸಾರ್ವತ್ರಿಕ ಮದುವೆಗಳು ನಡೀತಾವೆ. ಆ ಮದುವೆಯಲ್ಲಿ ಎಷ್ಟೋ ಜೋಡಿಗಳು ವಿವಾಹ ಆಗ್ತಾರೆ. ಸೊ ಈ ಒಂದು ಸನ್ನಿವೇಶ ಏನಿದೆ, ಇದು ಸಹ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಅತ್ಯಧಿಕ ಮಟ್ಟದಲ್ಲಿ ಒಂದೇ ದಿನ ಜನರು ವಿವಾಹವಾಗುವುದರಿಂದ ಆ ಒಂದು ಅವಧಿ ಮುಂಬರುವ ಒಂದು ಶಿಶುವಿನ ಒಂದು ಜನನದ ದರದಲ್ಲಿ ಏರಿಕೆಗೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಮದುವೆ ಆದ ತಕ್ಷಣ 9-10 ತಿಂಗಳಲ್ಲಿ ಮಗು ಹುಟ್ಟಲಿಕ್ಕೆ ಪ್ರಾರಂಭವಾಗಿ ಬಿಡ್ತಾವೆ. ಸೊ ಆ ಸಂಖ್ಯೆಯ ಪ್ರಮಾಣ, ಮದುವೆ ಆದಂಥ ಒಂದು ಸಂಖ್ಯೆ ದಿನ ಮತ್ತು ಅದೇ ರೀತಿಯಾಗಿ ಆ 9 ತಿಂಗಳು ಗತಿಸಿದ ನಂತರ ಆ ಒಂದು ದಿನದ ಒಂದು ಅಂಕಿಅಂಶಗಳನ್ನು ಅವಲೋಕಿಸಿದಾಗ ನೋಡ್ಬೋದು, ಅಲ್ಲಿ ಶಿಶು ಮರಣ ದರದಲ್ಲಿ ವೃದ್ಧಿಯಾಗಿರುವುದನ್ನು ಇಲ್ಲಿ ಗಮನಿಸೋದು. ಇದು ಒಂದು ಮುಖ್ಯವಾದಂತಹ ಸಾರ್ವತ್ರಿಕ ಕಾರಣ, ಇದು ಒಂದು ಮುಖ್ಯವಾದ ಕಾರಣ. ಅದೇ ರೀತಿಯಾಗಿ ಹಾಟ್ ಕ್ಲೈಮೇಟ್, ಉಷ್ಣ ಈಗಾಗಲೇ ಹೇಳಿದ್ದೀನಿ. ಸೊ ಎಲ್ಲಿ ಉಷ್ಣ ಹವಾಗುಣ ಇರ್ತದೆ ಅಲ್ಲಿಯೂ ಸಹ ಇದು ಒಂದು ಮುಖ್ಯವಾದಂಥ ಕಾರಣ ಅಂತ ಹೇಳ್ಬೋದು. ಅಂದರೆ ಅತಿ ಬೇಗನೆ ಪ್ರೌಢಮಿತಿಯನ್ನು ಹೊಂದುವುದರಿಂದ ಲೈಂಗಿಕ ಚಟುವಟಿಕೆಗಳು ಅತಿ ಶೀಘ್ರದಲ್ಲಿಯೇ ಇದಾಗಿ ಅದು ಮಕ್ಕಳ ಒಂದು ಹುಟ್ಟುವಿಕೆಗೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಇನ್ನು ಅವಿಭಕ್ತ ಕುಟುಂಬ ಪದ್ಧತಿ, ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್. ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ, ನಗರ ಪ್ರದೇಶಗಳಲ್ಲಿ ವಿಭಕ್ತ ಕುಟುಂಬಗಳು ಇದ್ದರೆ, ಗ್ರಾಮೀಣ ಭಾಗದಲ್ಲಿ ಅವಿಭಕ್ತ ಕುಟುಂಬಗಳು ಈಗಲೂ ಸಹ ಅಲ್ಲಿ ಇದ್ದಾವೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಅಜ್ಜ ಅಜ್ಜಿ, ಅದೇ ರೀತಿಯಾಗಿ ತಂದೆ ತಾಯಿ, ಮಕ್ಕಳು ಮೊಮ್ಮಕ್ಕಳು, ಸೊ ಈ ರೀತಿಯ ಒಂದು ವ್ಯವಸ್ಥೆ ನಮ್ಮ ದೇಶದ ಒಂದು ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಭಾರತ ಒಂದು ಹಳ್ಳಿಗಳ ದೇಶ ಮತ್ತು ಇದೊಂದು ಹಳ್ಳಿಗಳಲ್ಲಿಯೇ ಅತ್ಯಧಿಕ ಮಟ್ಟದ ಜನಸಂಖ್ಯೆ ವಾಸವಿರುವುದರಿಂದ ಈ ಒಂದು ಭಾಗದಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿ ವ್ಯವಸ್ಥೆಯಲ್ಲಿರುವುದರಿಂದ ಏನಾಗಿದೆ, ಈ ಒಂದು ಕುಟುಂಬ ಅತ್ಯಧಿಕ ಮಕ್ಕಳನ್ನು ಹೊಂದುವುದಲ್ಲದೆ ಸೊ ಆ ಒಂದು ಕುಟುಂಬ ಸಮಾಜದ ಮತ್ತು ದೇಶದ ಒಂದು ಜನಸಂಖ್ಯಾ ಹೊರೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಎಲ್ಲ ಸಂಗತಿಗಳು ಭಾರತ ದೇಶದ ಜನಸಂಖ್ಯಾ ಬೆಳವಣಿಗೆಗೆ ಅಥವಾ ತೀವ್ರಗತಿಯ ಜನಸಂಖ್ಯಾ ಬೆಳವಣಿಗೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ನು ಕೊನೆಯದಾಗಿ ಮತ್ತೊಂದು ಮುಖ್ಯವಾದಂಥ ಕಂಟೆಂಟ್ ಇಲ್ಲಿ ಬರ್ತದೆ, ಜನಸಂಖ್ಯಾ ನಿಯಂತ್ರಣ. ಸೊ ಯಾವ ರೀತಿಯಾಗಿ ನಾವು ಜನಸಂಖ್ಯಾ ನಿಯಂತ್ರಣವನ್ನು ಮಾಡಬಹುದು. ಸೊ ಭಾರತದಲ್ಲಿಯ ಈ ಒಂದು ಭಯಾನಕವಾದಂಥ ರೀತಿಯಲ್ಲಿ ಇರತಕ್ಕಂಥ ಜನಸಂಖ್ಯೆಯನ್ನು ನಿಯಂತ್ರಿಸಲಿಕ್ಕೆ ಸರ್ಕಾರ ಪರಿಣಾಮಕಾರಿ ಕ್ರಮಗಳನ್ನು ಅನುಷ್ಠಾನದಲ್ಲಿ ತರ್ತಾ ಇದೆ. ಸೊ ಪರಿಹಾರದ ಕ್ರಮಗಳು, ಅದೇ ರೀತಿಯಾಗಿ ಈ ಒಂದು ಪರಿಣಾಮದ ಒಂದು ಅನೇಕ ರೀತಿಯ ಕಾರಣಗಳನ್ನು ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅಂತ ಹೇಳ್ಬೋದು. ಸೊ ಯಾವ ರೀತಿಯ ಕ್ರಮಗಳನ್ನು, ಜನಸಂಖ್ಯಾ ನಿಯಂತ್ರಣದ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ. ಸೊ ಇಲ್ಲಿ ಮೊದಲನೇದು ಸೂಟೇಬಲ್ ಪಾಪ್ಯುಲೇಷನ್ ಪಾಲಿಸಿ ಅಥವಾ ಆಪ್ಟಿಮಮ್ ಪಾಪ್ಯುಲೇಷನ್ ಪಾಲಿಸಿ. ಸೊ ಸೂಕ್ತ ಜನಸಂಖ್ಯಾ ನೀತಿ ಅಥವಾ ಆದರ್ಶ ಜನಸಂಖ್ಯಾ ನೀತಿಯನ್ನು ಸರ್ಕಾರ ಜಾರಿ ಮಾಡಿದೆ ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ದೇಶ ಸೂಕ್ತ ಜನಸಂಖ್ಯಾ ನೀತಿಯನ್ನು ಹೊಂದಿದ್ದೇ ಆದಲ್ಲಿ, ಆ ದೇಶ ಆದರ್ಶಿತವಾದಂಥ ಜನಸಂಖ್ಯಾ ನೀತಿಯನ್ನು ಅಳವಡಿಸಿಕೊಂಡಿದ್ದೇ ಆದಲ್ಲಿ ಜನಸಂಖ್ಯೆ ಶೀಘ್ರದಲ್ಲಿಯೇ ನಿಯಂತ್ರಣಕ್ಕೆ ಬರ್ತದೆ. ಸೊ ಇಲ್ಲಿ ಒಂದು ಉದಾಹರಣೆ, ಅತ್ಯುತ್ತಮವಾದಂಥ ಉದಾಹರಣೆ ಚೀನಾ ದೇಶ. ಚೀನಾ ದೇಶದ ಒಂದು ಉದಾಹರಣೆಯನ್ನು ಕೊಡ್ಬೋದು. ಚೀನಾ ದೇಶ ಜನಸಂಖ್ಯೆ ತೀವ್ರಗತಿಯಲ್ಲಿ ಬರ್ತಾ ಇತ್ತು. ಸೊ ಜನಸಂಖ್ಯಾ
ನಿಯಂತ್ರಣ ಮಾಡಲಿಕ್ಕೆ ಅಲ್ಲಿನ ಸರ್ಕಾರ ತೆಗೆದುಕೊಂಡಂತಹ ಒಂದು ದಿಟ್ಟ ಕ್ರಮ ಕುಟುಂಬ ನಿಯಂತ್ರಣ ಯೋಜನೆಗಳು. ಸೊ ಕುಟುಂಬ ಯೋಜನೆಯ ನಿಯಂತ್ರಣದ ಅಥವಾ ಜನಸಂಖ್ಯಾ ನೀತಿಯ ಒಂದು ಪ್ರಯುಕ್ತ ಚೀನಾ ದೇಶ ಈಗ ಜನಸಂಖ್ಯಾ ನಿಯಂತ್ರಣನ ತಂದಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಅಲ್ಲಿಯ ಕುಟುಂಬ ಕೇವಲ ಮೊದಲು 2 ಇತ್ತು, ಅಲ್ಲಿಯೂ ಈಗ ಒಂದೇ ಮಗುವನ್ನು ಹೆರ್ತಕ್ಕಂಥ ಒಂದು ಜನಸಂಖ್ಯಾ ನೀತಿಯನ್ನು ಅದು ಅಳವಡಿಸಿಕೊಂಡಿದೆ. ಸೊ ಈಗ ಮತ್ತೆ ಜನಸಂಖ್ಯಾ ನೀತಿಯಲ್ಲಿ ಏನು ಮಾಡಿದೆ, ಅದು ಮತ್ತೆ ಬದಲಾವಣೆಯನ್ನು ತಂದಿದೆ. ಯಾಕೆ ಬದಲಾವಣೆಯನ್ನು ತಂದಿದೆ? ಯಾಕೆಂದರೆ ಚೀನಾ ದೇಶದಲ್ಲಿ ಯುವಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ವೃದ್ಧರ ಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ವೃದ್ಧರು ಅಂದರೆ ಏನು, ಅವರ ಆರ್ಥಿಕ ಚಟುವಟಿಕೆಗಳ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿರ್ತದೆ, ಅದೇ ಯುವಕರ ಒಂದು ಆರ್ಥಿಕ ಚಟುವಟಿಕೆಗಳ ಪ್ರಮಾಣ ಅತ್ಯಧಿಕ ಮಟ್ಟದಲ್ಲಿರ್ತದೆ. ಸೊ ಹೀಗಾಗಿ ಮತ್ತೆ ಯುವಕರನ್ನು ಅತ್ಯಧಿಕ ಮಟ್ಟದಲ್ಲಿ ಏರುಮುಖ ದರದಲ್ಲಿ ಮಾಡುವುದರ ಒಂದು ಕಾರಣ ಈ ಒಂದು ಜನಸಂಖ್ಯಾ ನೀತಿಯಲ್ಲಿ ಸಡಿಲಿಕೆಯನ್ನು ಅದು ಮಾಡಿದೆ ಅಂತ ಹೇಳ್ಬೋದು. ಸೊ ಅಲ್ಲಿನ ಜನಸಂಖ್ಯಾ ನೀತಿಯ ಪ್ರಸ್ತುತ ನೀತಿಯ ಪ್ರಕಾರ ಸೊ ಒಂದು ಕುಟುಂಬ 4 ಮಕ್ಕಳನ್ನು 3 ರಿಂದ 4 ಮಕ್ಕಳನ್ನು ಹೆರ್ತಕ್ಕಂತಹ ಒಂದು ನೀತಿಯನ್ನು ಜಾರಿಗೊಳಿಸಿದೆ ಅಂತ ಹೇಳ್ಬೋದು. ಸೊ ನಮ್ಮ ದೇಶದಲ್ಲಿ 2 ಮಕ್ಕಳ ಒಂದು ಜನಸಂಖ್ಯಾ ನೀತಿ ಇದೆ, ಒಂದು ಕುಟುಂಬ 2 ಮಕ್ಕಳನ್ನು ಹೊಂದತಕ್ಕದ್ದು. ಅದೇ ಉತ್ತರ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಜನಸಂಖ್ಯಾ ನೀತಿ ಕೇವಲ ಒಂದು ಕುಟುಂಬದಲ್ಲಿ 1 ಮಗುವನ್ನು ಮಾತ್ರ ಹೆರ್ತಕ್ಕಂಥ ಒಂದು ನೀತಿ. ಸೊ ಈ ರೀತಿಯಾಗಿ ಎಲ್ಲ ರಾಜ್ಯಗಳು ಸಹ ಅಲ್ಲಿ ನಿಯಂತ್ರಕ ಕ್ರಮಗಳನ್ನು ನಮ್ಮ ದೇಶದಲ್ಲಿ ತೆಗೆದುಕೊಂಡದ್ದೇ ಆದಲ್ಲಿ ಭಾರತ ದೇಶದ ಜನಸಂಖ್ಯೆ ನಿಯಂತ್ರಣಕ್ಕೆ ಬರುವುದರಲ್ಲಿ ಸಂದೇಹವಿಲ್ಲ. ಇನ್ನು ಅದೇ ರೀತಿಯಾಗಿ ಚಿಕ್ಕ ಕುಟುಂಬಗಳನ್ನು ಹೊಂದಲಿಕ್ಕೆ ಪ್ರೇರಣೆಯನ್ನು ನೀಡುವುದು. ಈಗ ಎಲ್ಲೆಲ್ಲಿ ಚಿಕ್ಕ ಕುಟುಂಬಗಳು ಅವಶ್ಯಕತೆ ಇದ್ದಾವೆ, ಗ್ರಾಮೀಣ ಭಾಗದಲ್ಲಿ, ನಗರ ಪ್ರದೇಶದಲ್ಲಿ ಚಿಕ್ಕ ಕುಟುಂಬಗಳಿದ್ದಾವೆ. ಸೊ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತೇವೆ, ವಿಭಕ್ತ ಕುಟುಂಬಗಳು ಅಂತ ಹೇಳ್ತೇವೆ. ಅದೇ ಗ್ರಾಮೀಣ ಭಾಗದಲ್ಲಿ ಅವಿಭಕ್ತ ಕುಟುಂಬಗಳಿದ್ದಾವೆ. ಅಂತಹ ಕುಟುಂಬಗಳಲ್ಲಿ ನಾವೇನು ಮಾಡಬೇಕು, ಈ ಒಂದು ಚಿಕ್ಕ ಕುಟುಂಬಗಳನ್ನು ಹೊಂದಲಿಕ್ಕೆ ಪ್ರೇರಣೆಯನ್ನು ಮಾಡ್ತಕ್ಕದ್ದು. ಒಂದು ಕುಟುಂಬದಲ್ಲಿ 2 ಮಕ್ಕಳು ಸಾಕು ಅನ್ನುವ ಒಂದು ಪ್ರೇರಣೆಯನ್ನು ಕೊಡುವುದರ ಮೂಲಕ ಸಂತಾನಹರಣ ಶಸ್ತ್ರಚಿಕಿತ್ಸೆ, ಗರ್ಭ ನಿರೋಧಕಗಳ ಬಳಕೆ, ಅದೇ ರೀತಿಯಾಗಿ ಈ ಒಂದು ವಂಕಿಧಾರಣೆ ಮತ್ತು ಅದೇ ರೀತಿಯಾಗಿ ಗರ್ಭ ನಿರೋಧಕ ಮಾತ್ರೆಗಳು ಮತ್ತು ಸಂತಾನ ನಿಯಂತ್ರಣದ ಅನೇಕ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಮಕ್ಕಳು ಅತ್ಯಧಿಕ ವೇಗವಾಗಿ ಮದುವೆಯಾದ ತಕ್ಷಣ ಮಕ್ಕಳನ್ನು ಹಡೆಯುವುದರ ಬದಲು ಸ್ವಲ್ಪ ನಿಧಾನವನ್ನು ಮಾಡಿ 1 ವರ್ಷ 2 ವರ್ಷ ನಿಧಾನವಾಗಿ ತಡೆದು ಮಕ್ಕಳನ್ನು ಹೆರುವುದರ ಮೂಲಕ ದೇಶದ ಜನಸಂಖ್ಯೆಯನ್ನು ನಿಯಂತ್ರಣದಲ್ಲಿ ತರಲಿಕ್ಕೆ ಇದು ಸಾಧ್ಯವಿದೆ. ಇದು 2ನೆಯ ಒಂದು ಮುಖ್ಯವಾದಂಥ ಕ್ರಮ. ಇನ್ನು 3ನೇದು ಜನರಲ್ಲಿ ಅಜ್ಞಾನದ ಒಂದು ನಿವಾರಣೆಯನ್ನು ಮಾಡ್ತಕ್ಕಂಥದ್ದು. ಸೊ ಈಗ ಜನರಲ್ಲಿ ವಿಶೇಷವಾಗಿ ನೋಡ್ತಾ ಇದ್ದೀವಿ, ಅನಕ್ಷರಸ್ಥರ ಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿರುವುದರಿಂದ ಅವರಲ್ಲಿ ಏನಿದೆ, ಒಂದು ಮೌಢ್ಯತೆ ಇದೆ ಮತ್ತು ಅದೇ ರೀತಿಯಾಗಿ ಅನೇಕ ರೀತಿಯ ಒಂದು ಅಜ್ಞಾನ, ಅನಾಚಾರತೆ. ಸೊ ಇದು ಅನೇಕ ಒಂದು ದುರ್ಮಾರ್ಗಕ್ಕೆ ಎಡೆ ಮಾಡಿ ಕೊಡುವುದರಿಂದ ಏನಾಗ್ತಾ ಇದೆ, ದೇಶದ ಒಂದು ಜನಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು. ಮತ್ತು ದೇಶದ ಈ ಒಂದು ಅಜ್ಞಾನದ ಒಂದು ಕಾರಣದಿಂದ ವಿವಾಹ ಅಂದರೆ ಮದುವೆ ಮಾಡಿಕೊಳ್ಳುವವರ ಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ಹೀಗಾಗಿ ನಾವಿಲ್ಲಿ ನಿಯಂತ್ರಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಯಾವ ರೀತಿಯಾಗಿ? ಗಂಡು ಹೆಣ್ಣಿನ ನಡುವೆ ಅಂತರತೆಯನ್ನು ತೆಗೆದುಕೊಳ್ಳುವುದು. ಸೊ ಮೊದಲು ಏನಿತ್ತು, ಭಾರತ ದೇಶದಲ್ಲಿಯ ವಿವಾಹದ ವಯಸ್ಸು, ಕಾನೂನುಬದ್ಧ ವಿವಾಹದ ವಯಸ್ಸು ಎಷ್ಟಿತ್ತು ಭಾರತ ದೇಶದಲ್ಲಿ? 18, ಹೆಣ್ಣಿಗೆ 21, ಗಂಡಿಗೆ. ಪ್ರಸ್ತುತ ಈಗ ಎಷ್ಟಿದೆ? ಭಾರತ ಈ ರೀತಿಯ ದಿಟ್ಟ ಕ್ರಮವನ್ನು ಕಾನೂನಾತ್ಮಕವಾಗಿ ಯಾಕೆ ತೆಗೆದುಕೊಂಡಿದೆ? ಈಗ ಹೆಣ್ಣಿಗೂ 21 ಇರಬೇಕು, ಗಂಡಿಗೂ 21 ಇರಬೇಕು ಅಂದಾಗ ಅದು ಕಾನೂನುಬದ್ಧ ಮದುವೆ ಅಂತ ಇಲ್ಲಿ ಹೇಳಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ. ಸೊ ಇದು ಒಂದು ಮುಖ್ಯವಾದಂಥ ಸರ್ಕಾರ ತೆಗೆದುಕೊಂಡಂಥ ಜನಸಂಖ್ಯಾ ನಿಯಂತ್ರಣದ ಒಂದು ಕ್ರಮ, ಕಾನೂನು ರೀತಿಯ ಕ್ರಮ ಅಂತ ಹೇಳ್ಬೋದು. ಓಕೆ, ಅವರು ಮುಂಚೆಯೇ ಮದುವೆ ಆಗತಕ್ಕದಲ್ಲ. ಗಂಡು ಹೆಣ್ಣು ಮದುವೆ ಆಗಬೇಕಾದ್ರೆ ಗಂಡಿಗೂ 21 ವರ್ಷ ಆಗಿರಬೇಕು, ಹೆಣ್ಣಿಗೂ 21 ವರ್ಷ. ಹಿಂದಿನ ನೀತಿ ಏನು ಹೇಳ್ತದೆ? 18, ಹೆಣ್ಣಿಗೆ ಗಂಡಿಗೆ 21. ಸೊ ಈಗ ಇಬ್ಬರಿಗೂ ಸಮ ವಯಸ್ಸು. ಸೊ ಅದಿದ್ದಾಗ ಮಾತ್ರ ಮದುವೆ ಆಗ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ರೀತಿ ಮಾಡುವುದರಿಂದ ನೋಡ್ರಿ, ಇಲ್ಲಿ ಗಮನಿಸಿ, 3 ವರ್ಷಗಳ ಅಂತರತೆಯನ್ನು ತಂದಿವಿಲ್ಲ ಗಂಡು ಹೆಣ್ಣಿನ ನಡುವೆ. ಸೊ ಸಮ ವಯಸ್ಸು ಮಾಡುವುದರ ಮೂಲಕ 3 ವರ್ಷಗಳನ್ನು ನಾವು ವ್ಯತ್ಯಾಸಗಳನ್ನು ತರುವುದರ ಮೂಲಕ ಜನಸಂಖ್ಯೆಯ ಒಂದು ನಿಯಂತ್ರಣ ಆದಷ್ಟು ಬೇಗ ನಮಗೆ ಎಷ್ಟಾಯಿತು ಅನ್ನೋದನ್ನು ನಾವು ಅತಿ ಶೀಘ್ರದಲ್ಲಿ ಇನ್ನು ಮುಂದೆ ಗಮನಿಸಬಹುದು. ಸೊ ಈಗ ಈ ಒಂದು ಜನಸಂಖ್ಯಾ ನಿಯಂತ್ರಣ ಕ್ರಮದ ಅಡಿ ತೆಗೆದುಕೊಂಡಂಥ ಸರ್ಕಾರದ ಒಂದು ದಿಟ್ಟ ಕ್ರಮ ಅಂತ ಹೇಳ್ಬೋದು. ಸೊ ಹೆಣ್ಣು ಮತ್ತು ಗಂಡಿನ ನಡುವೆ ಮದುವೆ ವಯಸ್ಸು ಸಮ ವಯಸ್ಸು ಆಗಿರಬೇಕು ಅಂತ ಅದನ್ನು ಮಾಡಿದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ಜನರ ಮನೋಪ್ರವೃತ್ತಿಯ ಒಂದು ಬದಲಾವಣೆ. ಸೊ ಜನರಲ್ಲಿ ನೋಡ್ತಾ ಇದ್ದೀವಿ ನಾವು ಈ ಒಂದು ಮನೋಪ್ರವೃತ್ತಿಯಲ್ಲಿ ಬದಲಾವಣೆಯನ್ನು ಮಾಡಬೇಕು. ಸೊ ಮದುವೆಯ ಸಂಬಂಧ ಇರ್ಬೋದು, ಮದುವೆ ಆದರೂ ಸಹ ಮಕ್ಕಳನ್ನು ಹೆರ್ತಕ್ಕಂಥ ಒಂದು ಸಂದರ್ಭ ಇರ್ಬೋದು. ಸೊ ಅಲ್ಲಿ ಅನೇಕ ರೀತಿಯ ಅವರಿಗೆ ಮನವರಿಕೆ ಮಾಡಿಕೊಡುವುದರ ಮೂಲಕ ಉಪನ್ಯಾಸಗಳನ್ನು ಮತ್ತು ಅದೇ ರೀತಿಯಾಗಿ ಜಾಹೀರಾತುಗಳನ್ನು ಮತ್ತು ಅಲ್ಲಿಯ ಒಂದು ಅನೇಕ ರೀತಿಯ ಒಂದು ಕುಟುಂಬದ ಕಾರ್ಯಕ್ರಮಗಳ ಮೂಲಕ ಸೊ ಅಲ್ಲಿ ಇರ್ತಕ್ಕಂತಹ ಜನರ ಒಂದು ಮನೋಪ್ರವೃತ್ತಿಯಲ್ಲಿ ಬದಲಾವಣೆಯನ್ನು ತರುವುದರ ಮೂಲಕ ಸೊ ಕುಟುಂಬಗಳು ಬಹಳ ಮದುವೆಯಾದ ಹಲವು ವರ್ಷಗಳ ನಂತರ, ಕೆಲವು ವರ್ಷಗಳ ನಂತರ ಮಕ್ಕಳನ್ನು ಹೆರ್ತಕ್ಕಂತಹ ಒಂದು ಸನ್ನಿವೇಶ
ಜಾರಿ ಆಗುವ ಹಾಗೆ ಮಾಡ್ತಕ್ಕಂಥ ಒಂದು ದಿಟ್ಟ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಬೇಕು. ಸೊ ಇದು ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಮುಖ್ಯವಾದಂಥ ಕ್ರಮದಲ್ಲಿ ಶಿಕ್ಷಣ ಮಟ್ಟವನ್ನು ಹೆಚ್ಚಿಸುವುದು, ರೈಸಿಂಗ್ ಆಫ್ ಲೆವೆಲ್ ಆಫ್ ಎಜುಕೇಷನ್. ಸೊ ಶಿಕ್ಷಣವನ್ನು ನೀಡುವುದರ ಮೂಲಕ, ವ್ಯಾಪಕವಾದಂತಹ ಶಿಕ್ಷಣದ ಒಂದು ಕ್ರಮದ ಮೂಲಕ, ಸಾಕ್ಷರತೆಯನ್ನು ಹೆಚ್ಚಿಸುವುದರ ಮೂಲಕ ಹೆಣ್ಣು ಮತ್ತು ಗಂಡಿನ ನಡುವೆ ಇರತಕ್ಕಂಥ ಒಂದು ಅಂತರತೆಯನ್ನು ದೂರಗೊಳಿಸಿ ಅದರ ಮೂಲಕ ಕುಟುಂಬದ ಬಗ್ಗೆ ಜಾಗೃತೆಯನ್ನು ಮೂಡಿಸಿ, ಅದೇ ರೀತಿಯಾಗಿ ಈ ಒಂದು ಬಡತನ, ಆಹಾರ, ಪರಿಸರ ಮಾಲಿನ್ಯ, ಅನೇಕ ರೀತಿಯ ಮತ್ತು ಈ ಒಂದು ಅಭಿವೃದ್ಧಿಯ ಚಟುವಟಿಕೆಗಳಲ್ಲಿ ಜನರು ತಮ್ಮನ್ನು ತೊಡಗಿಸಿಕೊಳ್ಳುವ ಹಾಗೆ, ಕುಟುಂಬಗಳು ತಮ್ಮನ್ನು ತೊಡಗಿಸಿಕೊಳ್ಳುವ ಹಾಗೆ ಅವರಿಗೆ ತಿಳುವಳಿಕೆಯನ್ನು ನೀಡುವುದರ ಮೂಲಕ, ಸೊ ಈ ಒಂದು ಶಿಕ್ಷಣದ ಮಟ್ಟವನ್ನು ಹೆಚ್ಚಿಸುವುದರ ಮೂಲಕ ಜನಸಂಖ್ಯಾ ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಇನ್ನು ಉತ್ತೇಜಾತ್ಮಕ ಕ್ರಮಗಳು, ಇನ್ಸೆಂಟಿವ್ ಮೆಜರ್ಸ್. ಸೊ ಇವು ಯಾವ ರೀತಿಯಾಗಿ ಜನಸಂಖ್ಯಾ ನಿಯಂತ್ರಣವನ್ನು ಮಾಡ್ತವೆ. ಸೊ ಉತ್ತೇಜಾತ್ಮಕ ಕ್ರಮಗಳಲ್ಲಿ ಹೇಳ್ತಾ ಇದ್ದೀವಿ, ಜನರ ಮನೋಪ್ರವೃತ್ತಿ ಅಲ್ಲಿ ಬದಲಾವಣೆ ಆಗತಕ್ಕಂತಹ ಈ ಒಂದು ಸಂರಕ್ಷಣೆ ಕಾರ್ಯಕ್ರಮದ ಯೋಜನೆಯಡಿ ಕುಟುಂಬಗಳಿಗೆ ನಿರುದ್ಯೋಗದ ಭರವಸೆಯನ್ನು ಉದ್ಯೋಗದ ಭರವಸೆಯನ್ನು ನೀಡತಕ್ಕಂಥದ್ದು. ಸೊ ಈಗ ಯಾವ ಕುಟುಂಬದಲ್ಲಿ ಒಬ್ಬ ಕುಟುಂಬ ಸದಸ್ಯ ಅವನು ಯಾವುದೇ ರೀತಿಯ ಒಂದು ಉದ್ಯೋಗವನ್ನು ಪಡೆದೇ ಇದ್ದಲ್ಲಿ ಆ ಕುಟುಂಬಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಒಂದು ಉದ್ಯೋಗವನ್ನು ಒದಗಿಸ್ತಕ್ಕಂತಹ ಒಂದು ಭರವಸೆ. ಅದೇ ರೀತಿಯಾಗಿ ವಸತಿ ರಹಿತರಿಗೆ ವಸತಿಯನ್ನು ಒದಗಿಸುವುದು ಮತ್ತು ಅದೇ ರೀತಿಯಾಗಿ ಶಿಕ್ಷಣವನ್ನು ಸಂಪೂರ್ಣವಾಗಿ ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಿರುವುದು ಮತ್ತು ಅದೇ ರೀತಿಯಾಗಿ ಸಣ್ಣ ಕುಟುಂಬಗಳಿಗೆ ವಿಶೇಷವಾದಂತಹ ಪಡಿತರ ಚೀಟಿಗಳನ್ನು ನೀಡುವುದರ ಮೂಲಕ ಅನೇಕ ಸಾಮಾಜಿಕ ಭದ್ರತೆಗಳನ್ನು ಒದಗಿಸುವುದರ ಮೂಲಕ ಮತ್ತು ಮಕ್ಕಳಿಲ್ಲದ ವೃದ್ಧ ದಂಪತಿಗಳಿಗೆ ಈ ಒಂದು ಭದ್ರತೆಯನ್ನು ಒದಗಿಸುವ ಒಂದು ಕಾರ್ಯಕ್ರಮದ ಮೂಲಕ, ಸೊ ಈ ರೀತಿಯ ಅನೇಕ ಈ ಒಂದು ಉತ್ತೇಜನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕವೂ ಸಹ ಏನು ಮಾಡ್ಬೋದು, ಜನಸಂಖ್ಯಾ ನಿಯಂತ್ರಣವನ್ನು ಮಾಡಬಹುದು ಅಂತ ಹೇಳ್ಬೋದು. ಅಲ್ಲದೆ ದೈಹಿಕ, ಸಾಮಾಜಿಕ, ಮಾನಸಿಕ ಮತ್ತು ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಿಸಿದಂತಹ ಒಂದು ಸಮಗ್ರವಾದಂತಹ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವುದು ಮತ್ತು ಮೇಲ್ವಿಚಾರಣೆ ಮಾಡುವುದರ ಮೂಲಕ ಅನೇಕ ಯೋಜನಾ ಆಯೋಗದ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಒಂದು ಜನನ ನಿಯಂತ್ರಣ ಕಾರ್ಯವಿಧಾನಗಳನ್ನು ಚುರುಕುಗೊಳಿಸಿ ಅದರ ಮೂಲಕ ಏನು ಮಾಡ್ಬೋದು, ಜನಸಂಖ್ಯಾ ನಿಯಂತ್ರಣವನ್ನು ಮಾಡಬಹುದು ಅಂತ ಹೇಳ್ಬೋದು. ಸೊ ಹೀಗಾಗಿ ಭಾರತದಲ್ಲಿ ಹುಟ್ಟುತ್ತಿರುವ ಪ್ರತಿ 100 ಮಕ್ಕಳಲ್ಲಿ 45 ಮಕ್ಕಳು ಭಾರತದಲ್ಲಿ ಹುಟ್ಟುತ್ತಿರುವ ಪ್ರತಿ 100 ಮಕ್ಕಳಲ್ಲಿ 45 ಮಕ್ಕಳು ಆಯಾ ತಂದೆ ತಾಯಿಗಳ 4ನೆಯ ಮತ್ತು ಅದರ ನಂತರ ಸೊ ಈ ರೀತಿಯ ಜನಸಂಖ್ಯೆ ಏನಾಗ್ತಾ ಇದೆ, ವೃದ್ಧಿ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈಗ ನೋಡ್ಬೋದು, ಒಂದು ಕುಟುಂಬ ಒಬ್ಬ ಗಂಡ ಹೆಂಡತಿ ಅಥವಾ ಒಬ್ಬ ಗಂಡ ಅನೇಕ ಹೆಂಡಂದರನ್ನು ಅಥವಾ ಅನೇಕ ಹೆಣ್ಣು ಮಕ್ಕಳನ್ನು ವಿವಾಹ ಆಗೋದ್ರ ಮೂಲಕ ಅವನು 100ರ ಗಡಿಯನ್ನು ತಲುಪಿರುವ ಅನೇಕ ನಿದರ್ಶನಗಳನ್ನು ದೇಶಗಳಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಲವು ಧರ್ಮಗಳಲ್ಲಿ ಒಬ್ಬ ಪುರುಷ ಅನೇಕ ಮಹಿಳೆಯರನ್ನು ವಿವಾಹ ಆಗ್ತಾರೆ. ಬಹುಪತಿತ್ವದ ಒಂದು ಪದ್ಧತಿ ಈಗಲೂ ಸಹ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿದೆ. ಅದೇ ರೀತಿಯಾಗಿ ಅನ್ಯ ದೇಶಗಳಲ್ಲೂ ಸಹ ಈ ಒಂದು ಬಹುಪತ್ನಿತ್ವ ಪದ್ಧತಿ ಅಸ್ತಿತ್ವದಲ್ಲಿದೆ. ಅದೇ ರೀತಿಯಾಗಿ ಆಫ್ರಿಕಾದಲ್ಲಿ ಬಹುಪತಿತ್ವ ಪದ್ಧತಿ ಅಸ್ತಿತ್ವದಲ್ಲಿದೆ. ಅಲ್ಲಿ ಹೆಣ್ಣು ಅನೇಕ ಗಂಡಂದಿರನ್ನು ವಿವಾಹ ಆಗ್ತಕ್ಕಂಥ ಪದ್ಧತಿ ಈಗಲೂ ಸಹ ಆಫ್ರಿಕಾದ ಕೆಲವು ಪಂಗಡಗಳಲ್ಲಿ ಇದೆ. ಸೊ ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿಯೂ ಸಹ ಕೆಲವು ಗುಡ್ಡಗಾಡು ಜನಾಂಗದ ಒಂದು ಪ್ರದೇಶಗಳಲ್ಲಿದ್ದಾವೆ ಮತ್ತು ಈ ರೀತಿಯ ಸನ್ನಿವೇಶಗಳು ಸಹ ಜನಸಂಖ್ಯಾ ಹೆಚ್ಚಳಕ್ಕೆ ಇದು ಕಾರಣವಾಗ್ತಾ ಇದೆ. ಸೊ ಇದನ್ನು ಆದಷ್ಟು ತಕ್ಕ ಮಟ್ಟಿಗೆ ನಾವು ತಪ್ಪಿಸಿ ಅದರ ಮೂಲಕ ಜನಸಂಖ್ಯಾ ನಿಯಂತ್ರಣವನ್ನು ಮಾಡಬಹುದು ಅಂತ ಹೇಳ್ಬೋದು. ಸೊ ಹೀಗಾಗಿ ಭಾರತ ದೇಶದಲ್ಲಿ ನೋಡ್ತಾ ಇದ್ವಿ 13 ದಶಲಕ್ಷ ಮಕ್ಕಳ ಹುಟ್ಟುವಿಕೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತದೆ. ಸೊ ಯಾವಾಗ ಸಾಧ್ಯವಾಗ್ತದೆ, ನಿಯಂತ್ರಕ ಕ್ರಮಗಳು ಇದ್ದಾಗ. ಸೊ ಈ ರೀತಿಯ ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಂಡಾಗ ಮಾತ್ರ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಸೊ 13 ದಶಲಕ್ಷ ಅಂದರೆ ಎಷ್ಟು? 1,30,00,000 ಮಕ್ಕಳ ಒಂದು ಜನ್ಮವಾಗುತ್ತಿರುವುದು. ಸೊ ಜನನ ಪ್ರಮಾಣದಲ್ಲಿ ನೋಡ್ರಿ, ಪ್ರತಿ ವರ್ಷ ಹೊಸ ಮಕ್ಕಳ ಸೇರ್ಪಡೆ ಆಗ್ತಾ ಇದೆ. 1,30,00,000 ಜನನ ಪ್ರಮಾಣ ಅಂದರೆ ಅಷ್ಟು ಮಕ್ಕಳು ದೇಶದ ಜನಸಂಖ್ಯೆಯಲ್ಲಿ ಸೇರ್ಪಡೆ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ರೀತಿ ಆಗುವುದನ್ನು ತಡೆಗಟ್ಟಬೇಕಾದರೆ ನಮಗೆ ಜನಸಂಖ್ಯಾ ನಿಯಂತ್ರಕ ಕ್ರಮಗಳು ಅತ್ಯವಶ್ಯಕ. ಸೊ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಂಡು ನಾವು ಭಾರತ ದೇಶದ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬಹುದು. ಸೊ ಈಗ ಪಂಚವಾರ್ಷಿಕ ಯೋಜನೆಗಳ ಮೂಲಕವೂ ಸಹ ಕುಟುಂಬ ಯೋಜನೆಗಳನ್ನು ಸರ್ಕಾರ ಜನಪ್ರಿಯಗೊಳಿಸಿದೆ ಅಂತ ಹೇಳ್ಬೋದು. ಸೊ ಈಗ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಗಳಲ್ಲಿ ನಾವು ಇಲ್ಲಿ ಅವಲೋಕನ ಮಾಡಿದಾಗ ನೋಡ್ತಾ ಇದ್ದೀವಿ, 1951ನೇ ಇಸವಿಯಿಂದ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪ್ರಾರಂಭ ಅಂತ ಹೇಳ್ಬೋದು. ಸೊ 1951ನೇ ಪಂಚವಾರ್ಷಿಕ ಯೋಜನಾ ಅವಧಿಯಿಂದಲೇ ಕುಟುಂಬ ಯೋಜನೆಯ ಕಾರ್ಯಕ್ರಮಗಳನ್ನು ಸರ್ಕಾರ ಜಾರಿ ಮಾಡಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಮೊದಲನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ ಭಾರತ ಸರ್ಕಾರ ಎಷ್ಟು 65 ಲಕ್ಷ ರೂಪಾಯಿಗಳನ್ನು ಪ್ರಾರಂಭದಲ್ಲಿ ಇಟ್ಟಿತು. ಅದೇ ರೀತಿಯಾಗಿ ಎರಡನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ ಇದರ ಒಂದು ಮೊತ್ತ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಳ ಮಾಡಿತು. ಅದೇ ರೀತಿಯಾಗಿ ಈ ಒಂದು ಎಲ್ಲ ರೀತಿಯ ಈ ಒಂದು ಕುಟುಂಬ ಯೋಜನೆ ಕಾರ್ಯಕ್ರಮಗಳನ್ನು ಜಾರಿಗೆ ತರುವ ಸಲುವಾಗಿ ಮತ್ತೆ ಈ ಒಂದು ಮೊತ್ತವನ್ನು ಹೆಚ್ಚಳ ಮಾಡಿತು ಅಂತ ಹೇಳ್ಬೋದು.
ಅಲ್ಲದೆ ಪ್ರಯೋಗ ಶಿಕ್ಷಣದ ನೀತಿ ಅಂದರೆ ಕ್ಲಿನಿಕಲ್ ಅಪ್ರೋಚ್, ಅದೇ ರೀತಿಯಾಗಿ ಸ್ವಯಂ ಪ್ರೇರಿತವಾದಂಥ ಒಂದು ಔಷಧಾಲಯಗಳನ್ನು ಸ್ಥಾಪಿಸುವುದರ ಮೂಲಕ ಅದರ ಸೇವೆಗಳನ್ನು ಗ್ರಾಮೀಣ ಭಾಗದ ಜನರಿಗೆ ಒದಗಿಸುವುದರ ಮೂಲಕ ಜನಸಂಖ್ಯೆ ಮತ್ತು ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡಿ ಸೊ ಅವುಗಳ ಮೂಲಕ ಜನಸಂಖ್ಯಾ ನಿಯಂತ್ರಣಕ್ಕೆ ಸರ್ಕಾರ ಈ ಒಂದು 10 ಹಲವು ಯೋಜನೆಗಳನ್ನು ಪಂಚವಾರ್ಷಿಕ ಯೋಜನೆಗಳಲ್ಲಿ ಜಾರಿ ಮಾಡಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ 1963ನೇ ಇಸ್ವಿಯಲ್ಲಿ ನೋಡ್ತಿದ್ದು ಭಾರತ ಸರ್ಕಾರ ಈ ಒಂದು ಕುಟುಂಬ ಯೋಜನೆಯನ್ನು ಹೆಚ್ಚು ಜನಪ್ರಿಯಗೊಳಿಸಲಿಕ್ಕೆ ಸಾಧ್ಯ ಮಾಡಿದಂತ, ಅಂದರೆ ಮನೆ ಬಾಗಿಲಿಗೆ ಕುಟುಂಬ ಯೋಜನೆಯ ನಿಯಂತ್ರಕ ಕ್ರಮಗಳ ಒಂದು ಕಾರ್ಯಕ್ರಮಗಳನ್ನು ಜಾರಿ ಮಾಡಿದೆ ಅಂತ ಹೇಳ್ಬೋದು. ಸೊ ಯಾವಾಗ 1963ನೇ ಇಸ್ವಿಯಿಂದ. ಅಲ್ಲದೆ ಈ ಒಂದು ಕುಟುಂಬ ಯೋಜನೆಯ ಔಷಧಾಲಯಗಳನ್ನು ಗ್ರಾಮೀಣ ಭಾಗಗಳಿಗೆ ಈ ಒಂದು ವಾಹನಗಳ ಮೂಲಕ ತೆಗೆದುಕೊಂಡು ಹೋಗಿ ಅಲ್ಲಿಯೇ ಆಪರೇಷನ್ ಮಾಡಿ ಅಲ್ಲಿಯೇ ಈ ಒಂದು ಕುಟುಂಬ ಏನದು ಪುರುಷ ಸಂತಾನ ಅದೇ ರೀತಿಯಾಗಿ ಸ್ತ್ರೀ ಸಂತಾನ ಶಸ್ತ್ರಚಿಕಿತ್ಸಾ ಹರಣಗಳನ್ನು ಮಾಡ್ತಕ್ಕಂತಹ ಈ ಒಂದು ಕುಟುಂಬ ನಿಯಂತ್ರಕ ಕ್ರಮಗಳ ಯೋಜನೆಗಳನ್ನು ಸರ್ಕಾರ ಈ ಒಂದು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಮಾಡ್ತಾ ಬಂತಂತ ಹೇಳ್ಬೋದು. ಅಲ್ಲದೆ ಪಟ್ಟಣಗಳಲ್ಲಿ ನೋಡ್ತಾ ಇದ್ದೀವಿ ಮತ್ತು ಅದೇ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಆರೋಗ್ಯ ಸೇವೆಗಳನ್ನು ಒದಗಿಸ್ತಾ ಬಂತಂತ ಹೇಳ್ಬೋದು. ಸೊ ಹೀಗಾಗಿ ಸುಲಭ ಬೆಲೆಯಲ್ಲಿ ಈ ಒಂದು ನಿಯಂತ್ರಕ ಮಾತ್ರೆಗಳನ್ನು ಕೊಡುವುದರ ಮೂಲಕ ಜನಸಂಖ್ಯಾ ನಿಯಂತ್ರಣ ಮಾಡುವ ಸಲುವಾಗಿ ಸಂತಾನ ನಿಯಂತ್ರಣ ಮಾತ್ರೆಗಳನ್ನು ಒದಗಿಸುವುದರ ಮೂಲಕ ಮತ್ತು ಉಚಿತವಾದಂತಹ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಮತ್ತು ಯಾವ ಒಂದು ಕುಟುಂಬ ಈ ರೀತಿಯ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತದೋ ಅಂತಹ ಕುಟುಂಬಕ್ಕೆ ಪ್ರೋತ್ಸಾಹಕ ಧನವನ್ನು ನೀಡುವುದರ ಮೂಲಕವೂ ಸಹ ಸರ್ಕಾರ ಇದನ್ನು ಕುಟುಂಬ ಯೋಜನೆಯ ಕಾರ್ಯಕ್ರಮಗಳನ್ನು ಜನಪ್ರಿಯಗೊಳಿಸಿದೆ ಅಂತ ಹೇಳ್ಬೋದು. 1965-75ರ ನಡುವಿನ ಒಂದು ಅವಧಿಯಲ್ಲಿ ಭಾರತ ದೇಶದಲ್ಲಿ 55,43,951 ಸ್ತ್ರೀಯರಿಗೆ ವಂಕಿಗಳನ್ನು ಅಳವಡಿಸಲಾಯಿತು. ಅಂದರೆ ವಂಕಿಗಳಂದ್ರೇನು? ಈ ಒಂದು ಮಕ್ಕಳ ಜನನವಾಗದ ಹಾಗೆ ಅಥವಾ ಗಂಡು ಹೆಣ್ಣಿನ ಮಿಲನವಾದಾಗ ಆ ಸಂದರ್ಭದಲ್ಲಿ ಗಂಡಿನಿಂದ ಹೋಗತಕ್ಕಂತಹ ಆ ಒಂದು ಜೀವ ಸಂಕುಲ ಬೆಳೆಯತಕ್ಕಂತಹ ಒಂದು ವಿಧಾನಗಳಿರ್ತವೆ. ಸೊ ಅದನ್ನು ತಡೆಗಟ್ಟುವ ಸಲುವಾಗಿ ವಂಕಿ ಧಾರಣೆಯನ್ನು ಹೆಣ್ಣು ಮಕ್ಕಳಿಗೆ ಅಳವಡಿಸಲಾಯಿತು ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಸರ್ಕಾರ 1965ರಿಂದ ಹಿಡಿದು 75ರ ಅವಧಿಯಲ್ಲಿ ಪಂಚವಾರ್ಷಿಕ ಯೋಜನಾವಧಿಗಳಲ್ಲಿ ಯಶಸ್ವಿಯಾಗಿ ಮಾಡಿದೆ ಅಂತ ಹೇಳ್ಬೋದು. ಮುಂದೆ ಅದೇ ರೀತಿಯಾಗಿ ನೋಡ್ತಾ ಇದ್ದೀವಿ ಭಾರತ ದೇಶದಲ್ಲಿ ಈ ಒಂದು 1975ನೇ ಇಸ್ವಿಯಲ್ಲಿ ನೋಡ್ಬೋದು ಆಂತರಿಕ ತುರ್ತು ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿಯೂ ಸಹ ಕುಟುಂಬ ಯೋಜನೆಯ ಒಂದು ಹೊಸ ಮಜಲು ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಸೊ ಈ ಒಂದು ಅವಧಿಯಲ್ಲಿಯೇ ಭಾರತ ಸರ್ಕಾರ ಏನು ಮಾಡಿತು ಅಂದರೆ ಜನಸಂಖ್ಯಾ ನೀತಿಯನ್ನು ಜಾರಿ ಮಾಡಿತು ಅಂತ ಹೇಳ್ಬೋದು. ಸೊ 1900 ಜನಸಂಖ್ಯಾ ನೀತಿ ಅಂತ ಇದರ ಮುಂದೆ ಜನಪ್ರಿಯವಾಯಿತು ಅಂತ ಹೇಳ್ಬೋದು. ಸೊ ಹೀಗಾಗಿ 1976ರ ಜನಸಂಖ್ಯಾ ನೀತಿ ಮತ್ತು ಅದೇ ರೀತಿಯಾಗಿ ಈ ಒಂದು 2001 ಜನಸಂಖ್ಯಾ ನೀತಿ. ಸೊ ಈ 2 ಜನಸಂಖ್ಯಾ ನೀತಿಗಳು ಭಾರತ ದೇಶದ ಜನಸಂಖ್ಯಾ ನಿಯಂತ್ರಣಕ್ಕೆ ಹೆಚ್ಚು ಪ್ರೇರಕ ಶಕ್ತಿಯನ್ನು ನೀಡಿದವು ಅಂತ ಹೇಳ್ಬೋದು. ಸೊ ಇವುಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ಸೊ ಇದಕ್ಕೆ ಟೈಮ್ ಆಯಿತು. ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ ಏನು ಹೇಳ್ತೀನಿ ಬರ್ಕೊಡು ಹೆಡ್ಡಿಂಗು 1976ರ ಜನಸಂಖ್ಯಾ ನೀತಿ, ಪಾಪ್ಯುಲೇಷನ್ ಪಾಲಿಸಿ ಆಫ್ 1976. 1976ರ ಜನಸಂಖ್ಯಾ ನೀತಿ. ಆಮೇಲೆ ಇನ್ನೊಂದು ನಂಬರ್ 2 ಅಂದರೆ ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000, ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ 2000. ಇವೆರಡನ್ನು ನಾಡಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ಓಕೆ. ಸೊ ನಾವು ಐ ವಿಲ್ ಎಂಡ್ ದ ಕ್ಲಾಸ್. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.